ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಪರವಾಗಿ, ಅದೇ ರೀತಿ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ಪರವಾಗಿ ಪ್ರೀತಿಯ ಸ್ವಾಗತ ನಿಮಗೆ ಮೇಡಮ್. ರಮ್ಯಾ ಮೇಡಮ್ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಆಕಾಂಕ್ಷ ತಂಡದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರತಕ್ಕಂಥ ಶ್ರೀ ಶಿಶಭಟ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನೇಕ ಬಾರಿ ನಿರೂಪಣೆಯನ್ನು ಮಾಡಿದ್ದೇನೆ, ಆದರೆ ಇಂದು ಈ ಕ್ಷಣದಲ್ಲಿ ಅನ್ನಿಸ್ತಾ ಉಂಟು ನಾನು ಹೆಚ್ಚು ಮಾತನಾಡುವುದು ತರವಲ್ಲ ಅಂಥೇಳಿ. ಯಾಕಂತ ಹೇಳಿದ್ರೆ ಬಂದಿರುವ ಅತಿಥಿಯ ಮಾತುಗಳಿಗೋಸ್ಕರ ನಾವೆಲ್ಲ ಕಾತುರರಾಗಿ ಕಾಯ್ತಾ ಇದ್ದೇವೆ. ಅವರ ಮಾತುಗಳ ಮುಂದೆ ನನ್ನ ಮಾತು ನಗಣ್ಯ. ಇದೀಗ ಅತಿಥಿಯನ್ನು ಪರಿಚಯಿಸಿಕೊಡಬೇಕು ಅಂತ ಹೇಳಿ ರಶ್ಮಿ ರೋಡಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರಮ್ಯಾ ಕೆ ಐತಾಳ್ ಇವರು ಕೆ ವಾಸುದೇವ ಐತಾಳ್ ಮತ್ತು ಕಲಾವತಿ ಐತಾಳ್ ದಂಪತಿಯ ಪುತ್ರಿ. ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಇವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಒಸಡುಗಳ ರಕ್ತಸ್ರಾವವಾಗಿ ಹೆಮಾನ್ಶಿಯೋಮಾ ಎನ್ನುವ ಕಾಯಿಲೆಗೆ ತುತ್ತಾಗಿ ಅನಿವಾರ್ಯವಾಗಿ ಆಪರೇಷನ್ಗೆ ಒಳಪಟ್ಟು ವೈದ್ಯರ ನಿರ್ಲಕ್ಷ್ಯದಿಂದ 28 ದಿನಗಳ ಕಾಲ ಕೃತಕ ಉಸಿರಾಟದಲ್ಲಿದ್ದು ಮತ್ತೆ ಚೇತರಿಸಿಕೊಂಡವರು. ಆದರೆ ದುರಾದೃಷ್ಟವೇನೋ ಕೇವಲ ನೆನಪು ಶಕ್ತಿ ಮತ್ತು ಶ್ರವಣ ಸಾಮರ್ಥ್ಯವನ್ನು ಬಿಟ್ಟು ಎಲ್ಲ ದೈಹಿಕ ಚಲನೆಗಳು, ದೃಷ್ಟಿ ಮತ್ತು ಮಾತಿನ ಸಾಮರ್ಥ್ಯತೆಯನ್ನು ಕಳೆದುಕೊಂಡರು. ಆದರೆ ಜೀವನದಲ್ಲಿ ಧೃತಿಗೆಡದೆ ಎಲ್ಲರಂತೆ ತಾನು ಬದುಕಬೇಕು ಎಂಬ ಛಲದಿಂದ ಕಣ್ಣು ಮಿಟುಕಿ ಸಂಭಾಷಣೆ ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಹೊಸ ಹುರುಪು ತಂದರು. ಒಂದು ರೀತಿಯಲ್ಲಿ ಇವರ ತಂದೆ ತಾಯಿ ಕೂಡ ನಮಗೆಲ್ಲರಿಗೂ ಮಾದರಿ. ಯಾಕೆಂದರೆ ಇಂತಹ ಅಸಹಾಯಕ ಸ್ಥಿತಿಯಲ್ಲೂ ಅವರ ಬೆನ್ನೆಲುಬಾಗಿ ನಿಂತವರು ಅವರು. ತಮ್ಮ ಸ್ವಯಂ ಆತ್ಮವಿಶ್ವಾಸ ಮತ್ತು ಛಲದಿಂದ ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ 10th PUC, BA, MA, MPhil, NET exam, Government of Karnataka selection examination for the post of assistant professor ತೇರ್ಗಡೆಗೊಂಡು ಈಗ ಪ್ರಸ್ತುತ ಡಾಕ್ಟರ್ ಜಿ ಶಂಕರ್ ಗೌರ್ಮೆಂಟ್ ವುಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜ್ ಉಡುಪಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನ್ಯೂರಲಾಜಿಕಲ್ ಡಿಸೆಬಿಲಿಟಿ ಇದ್ದರೂ ಓದುವ ಹುಮ್ಮಸ್ಸು ಬಿಡದೆ ಈಗ PhD ವ್ಯಾಸಂಗದಲ್ಲಿ ತೊಡಗಿದ್ದಾರೆ. ಸಾಧಿಸಲು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎನ್ನುವುದಕ್ಕೆ ಇವರೇ ಸೂಕ್ತ ಮಾದರಿ. ಇವರ ಈ ಸಾಧನೆಗೆ ಹಲವಾರು ಪ್ರಶಸ್ತಿ ಹಾಗೂ ಸನ್ಮಾನಗಳನ್ನು ದೊರಕಿವೆ. ಅವುಗಳಲ್ಲಿ ಯಂಗ್ ಅಚೀವರ್ಸ್ ಅವಾರ್ಡ್ ಹಾನರ್ಡ್ ಬೈ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ 2015, ಟ್ಯಾಲೆಂಟ್ ಮಿಲಾರ್ಡ್ ಅವಾರ್ಡ್ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಮ್ಯಾಂಗ್ಳೂರ್ 2011, ಯಂಗ್ ಅಚೀವರ್ ಅವಾರ್ಡ್ ರೋಟರಿ ಮಿಡ್ ಟರ್ಮ್ ಆ್ಯಂಡ್ ಬ್ರಿಗೇಡ್ ಗ್ರೂಪ್ ಮ್ಯಾಂಗ್ಳೂರ್ 2010 ಹಾಗೂ ಹಾನರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಫೈ ತುಳುಕೂಟ ಉಡುಪಿ, honored for overcoming challenges by Rotary Club Mangalore North 2013, honored for pursuing higher education despite the challenges by Vishwakarma Brahmin Sangha Udupi 2005. ಹೀಗೆ 10 ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಆತನ ಆತ್ಮವಿಶ್ವಾಸವೇ ಶಕ್ತಿ ಎಂಬುದನ್ನು ಸಾಧಿಸಿ ತೋರಿಸಿದ ಒಬ್ಬ ಅಸಾಧಾರಣ ಸಾಧಕಿ ನಮ್ಮ ರಮ್ಯಾ ಕೆ ಐತಾಳ್. ಇವರಿಗಾಗಿ ಈ ವೇದಿಕೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ಫುಲ್ ಫಾರ್ ದ ಗ್ರೇಟ್ ವೆಲ್ಕಮ್ ಯು ಗೇವ್ ಮಿ ಟುಡೇ. ಇಷ್ಟು ಭವ್ಯವಾದ ವೆಲ್ಕಮ್ ನನಗೆ ಇಷ್ಟವರೆಗೆ ಸಿಕ್ಕಿರಲಿಲ್ಲ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್. ಐ ನೋ ನೀವೆಲ್ಲ ಯಂಗ್ಸ್ಟರ್ಸ್ ಕತೆ ಕೇಳಲಿಕ್ಕೆ ನಿಮಗೆಲ್ರಿಗೂ ತುಂಬ ಇಂಟ್ರೆಸ್ಟ್ ಅಲ್ಲ. ನಾನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಓದಿದ್ದೆ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಫಸ್ಟಿಗೆ ಇದು ರಿಯಲ್ ಸ್ಟೋರಿ ಆಗಿದ್ದದ್ದು. ಅಮೇರಿಕಾದಲ್ಲಿ ಒಂದು ಗೋಲ್ಡ್ ರಶ್ ಹೇಳುವ ಒಂದು ಕ್ರೇಜ್ ಶುರುವಾಗಿತ್ತು 18th ಸೆಂಚುರಿಯಲ್ಲಿ. ಆಗ ಒಂದು ಪರ್ಸನ್ ಹ್ಯಾಡ್ ಅ ಗ್ರೇಟ್ ಡಿಸೈರ್, ನಾನು ಗೋಲ್ಡನ್ನು ಪಡೆದು ರಿಚ್ ಆಗಬೇಕು ಹೇಳಿ. ಆ್ಯಂಡ್ ಒಂದು ದೊಡ್ಡ ಪಟನ ಪರ್ಚೇಸ್ ಮಾಡಿಕೊಂಡ. ಎಲ್ಲರೂ ಹೇಳಿದ್ರು, ಮಾರಾಯ ನಿಂಗೆ ಇಲ್ಲಿ ಜಾಗ ಗೋಲ್ಡ್ ಸಿಗೋದಿಲ್ಲ, ಗೋಲ್ಡ್ ಎಲ್ಲ ಎಲ್ಲರೂ ತಗೊಂಡು ಹೋಗಿ ಆಗಿದೆ, ಇಲ್ಲಿ ನಿಂಗೆ ಎಂಥ ಗೋಲ್ಡ್ ಸಿಗೋದಿಲ್ಲ ಹೇಳಿ. ಬಟ್ ಅವನಲ್ಲಿ ಡ್ರೀಮ್ ಇತ್ತು, ನಾನು ಗೋಲ್ಡನ್ನು ಪಡೆದು ರಿಚ್ ಆಗಬೇಕು ಹೇಳಿ. ಯಾರ ಮಾತನ್ನು ಕೇಳದೆ ಹಿ ಜಸ್ಟ್ ಪರ್ಸಿಸ್ಟೆಡ್, ವೆಂಟ್ ಆನ್ ಫಾಲೋವಿಂಗ್ ಹಿಸ್ ಡ್ರೀಮ್. ಅವನ ಡ್ರೀಮ್ ಮೇಲೆ ನಂಬಿಕೆ ಇಟ್ಟು ಒಂದು ಆ್ಯಕ್ಸ್ ಕೊಡಲಿ ಮತ್ತು ಪಿಕಾಸಿ ತಗೊಂಡು ಹಿ ವೆಂಟ್ ಡಿಗ್ ಮಾಡಿದ ಒಂದು 2-3 ವೀಕ್ಸ್ ನಂತರ ಹೀ ಸ್ಟಕ್ ಅ ಮೆಟಲ್ ಸ್ಟ್ರೈಕ್ ಆಯ್ತಂತೆ. ಆ್ಯಂಡ್ ದೆನ್ ಹಿ ರಿಯಲೈಸ್, ಅದನ್ನು ಟೆಸ್ಟಿಗೆ ಕಳಿಸುವಾಗ ಅಲ್ಲಿ ಏನೋ ಒಂದು ಪ್ರೆಷಸ್ ಮೆಟಲ್ ಉಂಟೇಳಿ ಅವನಿಗೆ ಗೊತ್ತಾಯಿತು.
ಆ್ಯಂಡ್ ದೆನ್ ಅವನ ಹತ್ರ ಫಿನಾನ್ಸ್ ಇರಲಿಲ್ಲ. ಸೊ ನಾವು ರಿಲೇಟಿವ್ಸ್ ಹತ್ರೆಲ್ಲ ಫಿನಾನ್ಷಿಯಲಿ ಹೆಲ್ಪ್ ತಗೊಂಡು ಒಂದು ಕ್ರೇನ್ ತಗೊಂಡು ಹಿ ಬಿಗ್ಯಾನ್ ಡಿಗ್ಗಿಂಗ್ ಫರ್ದರ್. ಇನ್ನೂ ಡಿಗ್ ಮಾಡ್ತಾ ಹೋದ ಆ್ಯಂಡ್ ದೆನ್ ಹಿ ಸ್ಟ್ರಕ್ ಗೋಲ್ಡನ್ನು ಹಿ ಫೌಂಡ್ ಗೋಲ್ಡ್ ಆ್ಯಂಡ್ ಹಿ ವಾಸ್ ರಿಯಲಿ ಹ್ಯಾಪಿ. ಫೈನಲಿ ನಾನು ಯಾರೋ ಮಾತು ಕೇಳದೆ ಡಿಗ್ ಮಾಡ್ತಾ ಹೋದ ಕಾರಣ ನನಗೆ ಗೋಲ್ಡ್ ಸಿಕ್ಕಿತು ಹೇಳಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅವನು ಆ ಗೋಲ್ಡನ್ನು ತಗೊಂಡು ಪ್ರಾಸೆಸ್ ಮಾಡಿ ಮಾರಾಟ ಮಾಡಿ ಹಿ ಮೇಡ್ ಪ್ರಾಫಿಟ್ ಮಾಡಲಿಲ್ಲ, ಆದರೆ ಇನ್ವೆಸ್ಟ್ ಮಾಡಿದ ಹಣ ಅವನಿಗೆ ಸಿಕ್ಕಿತ್ತು. ಇನ್ನು ನೆಕ್ಸ್ಟ್ ಸಿಗುವ ಗೋಲ್ಡಿಂದ ಅವನಿಗೆ ಲಾಭ ಆಗ್ತದೆ ಹೇಳೋ ಒಂದು ಹೋಪ್ ಇತ್ತು ಅವನಲ್ಲಿ. ಆದರೆ ಡಿಗ್ ಮಾಡ್ತಾನೆ ಡೆಡ್ ಎಂಡ್. ಗೋಲ್ಡ್ ಅಲ್ಲಿ ಸ್ಟಾಪ್ ಆಯಿತು, ಬಂದಾಯಿತು ಬರೋದು. ಎಲ್ಲರೂ ನಗಾಡಿದ್ರು, ನೀನು ಯು ಆರ್ ಗಾನ್ ಕ್ರೇಜಿ, ನೀನು ಹುಚ್ಚ, ಬಿಡು ನಿನ್ನದು ಡ್ರೀಮನ್ನು, ಇಲ್ಲಿ ಇಷ್ಟೇ ಗೋಲ್ಡ್ ಇದ್ದದ್ದು, ಹೋಗು ನೀನು ನಿನ್ನ ಊರಿಗೆ ವಾಪಸ್ ಹೇಳಿ. ಅವನು ಸಹ ಡಿಸಪಾಯಿಂಟ್ ಆದ, ಇರ್ಬೋದು ಇಷ್ಟೇ ಗೋಲ್ಡ್ ಇರ್ಬೋದು, ನನ್ನ ನಸೀಬಲ್ಲಿ ಇಷ್ಟೇ ಇರ್ಬೋದು ಹೇಳಿ ಅವನು ಬಿಟ್ಟು ಇದನ್ನು ಜಾಗ ಮಾರಾಟ ಮಾಡಿ ಹೋಗುವ ಹೇಳಿ ಹಿ ಜಸ್ಟ್ ಡಿಸೈಡೆಡ್. ಅಲ್ಲೊಬ್ಬ ಜಂಕ್ ಮ್ಯಾನ್ ಇದ್ದ, ಜಂಕ್ ಮ್ಯಾನ್ ಗೊತ್ತಲ್ಲ ನಿಮಗೆ. ಸೊ ಒಬ್ಬ ಜಂಕ್ ಮ್ಯಾನ್ ಇದ್ದ, ಅವನು ಬಂದು ಕೇಳಿದ, ನೀನೆಂತ ಹೋಗ್ತಿದ್ದೀಯಾ? ಹೌದು, ನಾನು ಮಾರಿ ಹೋಗ್ತಾ ಇದ್ದೇನೆ ಹೇಳ್ತಾನೆ. ನನಗೆ ಕೊಡ್ತೀಯ ನಿನ್ನ ಜಾಗವನ್ನು? ಇಲ್ಲಿ ಗೋಲ್ಡ್ ಇಲ್ಲ ಏನಿಲ್ಲ, ಬೇಕಾದ್ರೆ ತಗೋ ನೀನು ಹೇಳಿ ಹಿ ಸೆಲ್ಸ್ ದ ಲ್ಯಾಂಡ್. ಮತ್ತು ಅವನಾದ್ರೆ ಇದಂಥ ಕ್ರೇನ್ ಇಂಪ್ಲಿಮೆಂಟ್ಸನ್ನೆಲ್ಲ ಮಾರಾಟ ಮಾಡಿ ಅವನ ಊರಿಗೆ ವಾಪಸ್ ಹೋಗ್ತಾನೆ. ಈ ಜಂಕ್ ಮ್ಯಾನ್, ಈ ಮನುಷ್ಯ ಇಷ್ಟು ಡಿಗ್ ಮಾಡಿದ, ಇವನಲ್ಲಿ ಒಂದು ಡ್ರೀಮ್ ಇತ್ತು, ಬಿಲೀಫ್ ಇತ್ತು, ಇಲ್ಲಿ ಏನೋ ಉಂಟು ಹೇಳಿ. ಸುಮ್ಮನೆ ಇರಲಿಕ್ಕಿಲ್ಲ, ಲೆಟ್ ಮಿ ಜಸ್ಟ್ ಟ್ರೈ ಹೇಳಿ ಅವನು ಒಂದು ಟೆಕ್ನಿಕಲ್ ಅಡ್ವೈಸ್ ತೊಗೊಳ್ತಾ, ಎಕ್ಸ್ಪರ್ಟೀಸಿಂದ ಅಡ್ವೈಸ್ ಕರೆಸಿ ಕೇಳ್ತಾನೆ, ಇಲ್ಲಿ ಎಂತ ನಾನು ಡಿಗ್ ಮಾಡ್ಬೋದಾ, ಗೋಲ್ಡ್ ಸಿಗ್ಬೋದಾ ಹೇಳಿ. ಸಿಗ್ಬೋದು, ಯು ಕ್ಯಾನ್ ಟ್ರೈ. ಕೆಲವು ಸತಿ ಫಾಲ್ಸ್ ಎಲ್ಲ ಆಗಿ ಬರ್ತದೆ, ಇನ್ನೂ ಸ್ವಲ್ಪ ಡೀಪ್ ಆಗಿರೋ ಸಿಗ್ಬೋದು, ನೀವು ಟ್ರೈ ಮಾಡಿ ನೋಡಿ ಹೇಳ್ತಾನೆ. ದಿಸ್ ಪರ್ಸನ್ ಆಯಿತು ನಾನು ಟ್ರೈ ಮಾಡ್ತೇನೆ ಹೇಳಿ, ದಿಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಅಲ್ಲ. ಟ್ರೈ ಮಾಡೋದ್ರಲ್ಲಿ ಯಾರಿಗಾರೆ ಲಾಸ್ ಉಂಟಾ ಲಾಸ್? ಇಲ್ಲ ಅಲ್ಲ. ಸೊ ಈ ಮನುಷ್ಯ ಟ್ರೈ ಮಾಡ್ತಾನೆ, ನಾನು ಟ್ರೈ ಮಾಡಿ ನೋಡುವ ಏನಾಗ್ತದೆ ಹೇಳಿ. ಆ್ಯಂಡ್ ದೆನ್ ಜಸ್ಟ್ ಕ್ಯಾನ್ ಯು ಬಿಲೀವ್ 3 feet, ಬರೀ 3 ಅಡಿ ಡಿಗ್ ಮಾಡ್ತಾನೆ. ಆ್ಯಂಡ್ ಈ ಸ್ಟ್ರೈಕ್ಸ್ ಅ ಗೋಲ್ಡ್ ಮೈನ್. ಹಿ ಬಿಕಮ್ಸ್ ಅ ಬಿಲಿಯನೇರ್, ಬಿಲಿಯನೇರ್ ಆಗ್ತಾನೆ, ತುಂಬ ರಿಚ್ ಆಗ್ತಾನೆ. ದಿ ಪ್ರೀವಿಯಸ್ ಪರ್ಸನ್ ಗೋಲ್ಡ್ ಇಲ್ಲ ಹೇಳಿ ಎತ್ಕೊಂಡು ಹೋಗ್ತಾನಲ್ಲ, ಆದರೆ ಇವನು ಅವನ ಡ್ರೀಮನ್ನು ನಂಬಿಕೊಂಡು ಇಲ್ಲಿ ಸಿಗುವ ಚಾನ್ಸಸ್ ಉಂಟು ಹೇಳಿ he continued that dream, believed in that dream and he persisted. ಅದರಿಂದ ದಟ್ ಪರ್ಸನ್ ಬಿಕೇಮ್ ಅ multi-millionaire. ಸೊ ಇದಕ್ಕೆ ಜಸ್ಟ್ ಒಂದು ಚಿಕ್ಕ ಸೇಯಿಂಗ್, ನಾವು ಡಿಫೀಟನ್ನು ತುಂಬ ಸುಲಭವಾಗಿ ಎಕ್ಸೆಪ್ಟ್ ಮಾಡ್ಕೊಳ್ತೇವೆ. ಫೇಲ್ಯೂರನ್ನು ನಾವು ಫೇಲ್ ಆದೆ ಹೇಳಿ ನಾವು ಬೇಗ ಸುಲಭದಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತೇವೆ. ಆ್ಯಂಡ್ ವಿ ಕ್ವಿಟ್ಟಿಂಗ್ ನಾವು ಬಿಟ್ಟುಬಿಡ್ತೇವೆ, ಓಕೆ ನನಗೆ ಸಾಧ್ಯ ಇಲ್ಲ ಹೇಳಿ. ಅದರ ಬದಲಿಗೆ ಆ ಡಿಫೀಟ್ ಟೆಂಪರರಿ, ಆ ಸೋಲು ಫೇಲ್ಯೂರ್ ಟೆಂಪರರಿ, ನಾನು ಟ್ರೈ ಮಾಡೋದು ನಿಲ್ಲೋದಿಲ್ಲ, ಫೇಲ್ ಎಷ್ಟೊತ್ತಿ ಬೇಕಾದ್ರೆ ಆಗಲಿ ಐ ಡೋಂಟ್ ಮೈಂಡ್, ಅರೆ ಟ್ರೈ ಮಾಡೋದು ನಿಲ್ಲೋದಿಲ್ಲ ಹೇಳುವ ಆ್ಯಟಿಟ್ಯೂಡ್ ನಾವು ನಮ್ಮಲ್ಲಿ ಡೆವಲಪ್ ಮಾಡಿಕೊಂಡ್ರೆ ವಿ ವಿಲ್ ಶ್ಯೂರ್ಲಿ ಬಿ ಸಕ್ಸಸ್ಫುಲ್. ಹೇಳಲಿಕ್ಕೆ ಇದೊಂದು ಸ್ಮಾಲ್ ಸ್ಟೋರಿ ಆಫ್ ಸಕ್ಸಸ್. ಆ್ಯಂಡ್ ಐ ಹೋಪ್ ಮುಂದೆ ನಿಮಗೆ ಲೈಫಲ್ಲಿ ಏನಾದರೆ ಓಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಹೇಳುವ ಸ್ಥಿತಿ ಬಂದಾಗ ಮೇ ಬಿ ರಿಮೆಂಬರ್ ದಿಸ್ ಸ್ಟೋರಿ. ಒಂದು ವ್ಯಕ್ತಿ 3 feet ಸಕ್ಸಸ್ ಉಂಟಲ್ಲ ಟೆಸ್ಟ್ ಮಾಡ್ತದೆ ಮನುಷ್ಯರನ್ನು. ಸಕ್ಸಸ್ ಸಿಗೋ ಮುಂಚೆ ಈ ವ್ಯಕ್ತಿ ಸಕ್ಸಸ್ನ ಡಿಸರ್ವ್ ಮಾಡ್ತಾ ಇದ್ದಾನ ಇಲ್ವಾ ಹೇಳಲಿಕ್ಕೆ ಟೆಸ್ಟ್ ಮಾಡ್ತದಂತೆ ಸಕ್ಸಸ್. ಸೊ ನಾವು ಆ ಟೆಸ್ಟಲ್ಲಿ ಸಕ್ಸೀಡ್ ಆದರೆ ಸಕ್ಸಸ್ ನಮ್ಮ ಹಿಂದೆ ಬರ್ತದೆ. ಇದಕ್ಕೊಂದು ಶಾರ್ಟ್ ಎಕ್ಸಾಂಪಲ್. ಸೊ ನೆವರ್ ಗಿವ್ ಅಪ್ ಇನ್ ಲೈಫ್ ಆ್ಯಂಡ್ ಗೋ ಆನ್. ಆ್ಯಂಡ್ ಈಗ ನೀವು ನನಗೆ ನೋಡಿರ ಕೈ ಹಿಡ್ಕೊಂಡು ನಡ್ಕೊಂಡು ಬಂದೆ ಇದೆಲ್ಲ ಅಲ್ಲಿ ಇಲ್ಲಿ ಕೂತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಇಷ್ಟು ಬರಲಿಕ್ಕೆ ಇಟ್ಸ್ ಟೇಕನ್ 25 years. ರೀಸೆಂಟ್ಲಿ ನಾನು 25 years ಸೆಲೆಬ್ರೇಟ್ ಮಾಡಿದೆ. ಹೀಗೆ ಆಯಿತು ಹೇಳಿ ಅಲ್ಲ, ಲೈಫ್ ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿತ್ತು ಬದುಕಲಿಕ್ಕೆ ಹೇಳಿ. ಐ ಹ್ಯಾಡ್ ಅ ಪಾರ್ಟಿ ಎಟ್ ಹೋಮ್. ಓಕೆ, ಸೆಲೆಬ್ರೇಟೆಡ್ 25 years ಆಫ್ ನ್ಯೂ ಲೈಫ್. And I'll just share my story with you and just explore, try and help you explore what unique things you have in you where you can turn successful. ನಮ್ಮಲ್ಲಿ ಎಲ್ಲಲ್ಲಿ ಒಂದಲ್ಲ ಹಲವಾರು ಯೂನೀಕ್ನೆಸ್ ಕ್ವಾಲಿಟೀಸ್ ಇರ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಸೊ
ಅದನ್ನು ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು, ಅದನ್ನು ನಾವು ಹೇಗೆ ಡೆವಲಪ್ ಮಾಡಿ ಲೈಫಲ್ಲಿ ಮುಂದೆ ಬರ್ಬೋದು ಹೇಳಿ ಜಸ್ಟ್ ನಿಮಗೆ ನನ್ನ ಲೈಫ್ ಸ್ಟೋರಿಯನ್ನು ಶೇರ್ ಮಾಡ್ತೇನೆ ಬ್ರೀಫಾಗಿ. ನನಗೆ ಹೀಗೆ ಆಗುವಾಗ ಆಸ್ ರಶ್ಮಿ ಟೋಲ್ಡ್, ಐ ವಾಸ್ ಜಸ್ಟ್ 12 years old. ನಾನು ಬರೀ 12 ವರ್ಷ ಇದ್ದೆ. ಅಲ್ಲಿವರೆಗೆ ದೊಡ್ಡ ಮಸ್ತಿಕೋರು, ಗಮ್ಮತ್ತು ಮಾಡೋದು, ಡ್ಯಾನ್ಸ್ ಮಾಡೋದು, ಆಟ ಆಡೋದು, ಓಡೋದು, ನಡೆಯೋದು ನನಗೆ ಗೊತ್ತೇ ಇರಲಿಲ್ಲ. ಬರೀ ಓಡ್ತಾ ಇದ್ದೆ. ಈಗ ಓಡಲಿಕ್ಕೆ ಆಸೆ ಆದ ಸಹ ಓಡಲಿಕ್ಕೆ ಆಗೋದಿಲ್ಲ. ಐ ಆಮ್ ನಾಟ್ ಸ್ಯಾಡ್, ಓಡಲಿಕ್ಕೆ ಆಗೋದಿಲ್ಲ ಹೇಳಿ ಬೇಸರ ಇಲ್ಲ ನನಗೆ. ಐ ಕ್ಯಾನ್ ಎಟ್ಲೀಸ್ಟ್ ವಾಕ್ ಅಲ್ಲ ಹೇಳಿ ಸಮಾಧಾನ ಉಂಟು, ಹ್ಯಾಪಿನೆಸ್ ಉಂಟು. ಆ್ಯಂಡ್ ಐ ಹ್ಯಾವ್ ದಿಸ್ ಆ್ಯಟಿಟ್ಯೂಡ್, ಏನುಂಟು ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆ್ಯಮ್ ಆ್ಯಂಡ್ ವಾಟ್ ಐ ಹ್ಯಾವ್. ಅರ್ಥ ಆಯ್ತಾ ಇಡ ಸೆಂಟೆನ್ಸ್? ನನ್ನಲ್ಲಿ ಏನು ಉಂಟಲ್ಲ ಅದರಿಂದ ನನಗೆ ಹ್ಯಾಪಿನೆಸ್ ಉಂಟು. ಅದೇ ಅಷ್ಟೇ ಸಾಕಾಗೋದಿಲ್ಲ, ಬಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಆ್ಯಂಡ್ ವಾಟ್ ಐ ಆ್ಯಮ್. ಇದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಇದ್ದರೆ, ಓ ಅವನಲ್ಲಿ ಅದು ಉಂಟು, ಅವಳ ಹತ್ರ ಅದು ಉಂಟು, ಅವಳ ಹತ್ರ ಇದು ಉಂಟು, ನನ್ನ ಹತ್ರ ಇಲ್ಲ. ವೈ ಡು ಯು ವಾಂಟ್ ಟು ಲುಕ್ ಎಟ್ ಅದರ್ಸ್? ಲುಕ್ ಎಟ್ ಯೋರ್ ಸೆಲ್ಫ್. ನಿಮ್ಮ ಹತ್ರ ಏನುಂಟು ಅದನ್ನು ಎಪ್ರಿಷಿಯೇಟ್ ಮಾಡಲಿಕ್ಕೆ ಕಲೀರಿ. ದಟ್ ವಾಟ್ ಐ ಲರ್ನ್ಡ್. ನಾನು ಅದನ್ನು ಕಲಿತದ್ದು 19 days ಕೋಮದಿಂದ ಹೊರಗೆ ಬಂದಾಗ. ನನಗೆ ಎಂತ ಸಹ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಗೊಂದು ಚಿಕ್ಕ ಆ್ಯಕ್ಟಿವಿಟಿ ಕೊಡ್ತೇನೆ. ಈಗ ಊಟ ಮಾಡಿ ಬಂದಲ್ಲ ನೀವೆಲ್ಲರೂ ಸಹ? ಊಟ ಆಯಿತಾ ನಿಮ್ಮದೆಲ್ಲ? ಓಕೆ, ಒಂದು ಚಿಕ್ಕ ಆ್ಯಕ್ಟಿವಿಟಿ ಕೊಡ್ತೇನೆ, ವೆರಿ ಸ್ಮಾಲ್, 1 ನಿಮಿಷ ಸಹ ಆಗೋದಿಲ್ಲ ಅದಕ್ಕೆ. ನಾನು ಹೇಳಿದ ಹಾಗೆ ಮಾಡಬೇಕಾದ್ರೆ ನಾನು ಬ್ರೀದ್ ಇನ್ ಹೇಳ್ತೇನೆ, ಆಗ ನೀವೆಲ್ಲರೂ ಶ್ವಾಸ ಒಳಗೆ ತಗೊಳ್ಬೇಕು. ನಾನು ಬ್ರೀದ್ ಔಟ್ ಹೇಳುವ ತನಕ ನೀವು ಶ್ವಾಸ ಒಳಗೆ ತಗೊಳ್ತಾನೇ ಇರಬೇಕು. ಬ್ರೀದ್ ಔಟ್ ಹೇಳುವಾಗ ನೀವು ಶ್ವಾಸ ಹೊರಗೆ ಬಿಡಬೇಕು, ಬಿಡ್ತಾನೇ ಇರಬೇಕು, ನಿಲ್ಲಿಸಬಾರ್ದು. ಬ್ರೀದ್ ಇನ್ ಹೇಳುವವರೆಗೆ ಶ್ವಾಸ ಹೊರಗೆ ಬಿಡ್ತಾ ಇರಬೇಕು. ಅರ್ಥ ಆಯ್ತಲ್ಲ? ಓಕೆ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, breathe out, breathe in, ಕಷ್ಟ ಆಗ್ತಾ ಉಂಟಾ? ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಶ್ವಾಸ ಒಳಗೆ ತಗೊಳ್ಳುವ ಇಲ್ಲಿ ಆಗ್ತಾ ಉಂಟಲ್ಲ, ಬ್ರೀದ್ ಇನ್. ಶ್ವಾಸ ಹೊರಗೆ ಬಿಟ್ಟ ಮೇಲೆ ಬ್ರೀದ್ ಇನ್ ಮಾಡಲಿಕ್ಕೆ ಆಗದೇ ಇದ್ದಾಗ ಹೇಗೆ ಸಫೊಕೇಷನ್ ಆಗ್ತದೆ, ಹಾಗೆ ನನಗೆ ಸಫೊಕೇಷನ್ ಬರೀ 30 seconds ನನಗೆ ಆಕ್ಸಿಜನ್ ಸಿಗಲಿಲ್ಲ. ಅದರಿಂದಾಗಿ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿ ಹೋಯಿತು. ಎವ್ರಿಥಿಂಗ್ ಗಾಟ್ ಕಂಪ್ಲೀಟ್ಲಿ ಚೇಂಜ್. ನನಗೆ ಕಣ್ಣು ಮುಚ್ಚಿ ತೆಗೆಯೋದು ತುಂಬ ಸುಲಭ ಅಲ್ಲ, ನನಗೆ ಮಾಡಲಿಕ್ಕೆ ಆಗುವಾಗ ಓ ಮೈ ಗಾಡ್, ಇದು ಸಹ ವಾಲಂಟ್ರಿ ಆ್ಯಕ್ಷನ್ಸ್. ಇಲ್ಲಿದೆ ಕಣ್ಣು ಮುಚ್ಚಿ ತೆಗೆಯೋದು, ಬ್ರೀತ್ ಮಾಡೋದು, ಸ್ವಾಲೋ ಮಾಡೋದು, ಇದೆಲ್ಲ ಸುಲಭದ್ದು. ನಾವು ಎಫರ್ಟ್ ಹಾಕಬೇಕು ಹೇಳಿಯೇ ಇಲ್ಲದ ಆ್ಯಕ್ಟಿವಿಟೀಸ್, ಹೌದಾ ಅಲ್ಲ? ನಾವು ಬ್ರೀತ್ ಮಾಡಲಿಕ್ಕೆ ಓಕೆ, ನಾನು ಬ್ರೀದೇ ಮಾಡಲಿಲ್ಲಲ್ಲ, ನೆನಪು ಮಾಡ್ಕೊಳ್ತೀರಾ? ಹಾಗೆ ಬ್ರೀತ್ ಇನ್ ಹೇಳಿ ನೆನಪು ಮಾಡ್ಕೊಳ್ತೀರಾ? ಹಾಗೆ ಇಲ್ಲ ಅಲ್ಲ, ಆಟೋಮ್ಯಾಟಿಕ್ ಆಗಿ ಆಗ್ತದೆ. ನನಗೆ ಈ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಸಹ ತುಂಬ ಎಫರ್ಟ್ ತಗೊಳ್ಬೇಕಾಗಿ ಬಂತು. ಆ್ಯಂಡ್ ಅದು ಸಹ ಹುಟ್ಟಿದ ತಕ್ಷಣ ಕಲಿತದೆ ಬ್ರೀತ್ ಮಾಡಲಿಕ್ಕೆ. ನನ್ನ ಸೆಕೆಂಡ್ ಬರ್ತ್ ದಟ್ ಈಸ್ ಆದಾಗ ಬ್ರೀತ್ ಮಾಡಲಿಕ್ಕೆ ನಾನು 28 days ತಗೊಂಡೆ. ಆ್ಯಂಡ್ ಕಣ್ಣು ಮುಚ್ಚಿ ತೆಗಿಯೋದು 1 nanosecond ಸಹ ಬೇಡ ಕಣ್ಣು ಮುಚ್ಚಿ ತೆಗೀಲಿಕ್ಕೆ. ಬಟ್ ಐ ನಿಯರ್ಲಿ ಟುಕ್ ಮೋರ್ ದೆನ್ ಅ ಮಿನಿಟ್ ಕಣ್ಣು ಮುಚ್ಚಿ ತೆಗೆಯೋದು. ಈಗ ಅಲ್ಲಿಂದ ಇಲ್ಲಿವರೆಗೆ ನನ್ನ ಜರ್ನಿ ಈಸ್ ಫುಲ್ ಆಫ್ ಸ್ಟ್ರಗಲ್ಸ್. ತುಂಬ ಕಷ್ಟ ಇತ್ತು, ತುಂಬ ಕಾಣಿಸಿತ್ತು, ಕೆನಾಟ್ ಆಗೋದಿಲ್ಲ ಹೇಳಿ. ಅದೇ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಡಿಕ್ಷನರಿಯಲ್ಲಿ ಆಗೋದಿಲ್ಲ, ಇಂಪಾಸಿಬಲ್ ಇಲ್ಲವೇ ಇಲ್ಲ. ಒಂದು ಆ್ಯಟಿಟ್ಯೂಡ್ ಇದ್ದದ್ದು, ಹೌ ವಿಲ್ ಯು ನೋ ಅನ್ಲೆಸ್ ಯು ಟ್ರೈ. ಪ್ರಯತ್ನ ಮಾಡದೆ ನಿನಗೆ ಹೇಗೆ ಗೊತ್ತಾಗ್ತದೆ ನಿನಗೆ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಆ್ಯಟಿಟ್ಯೂಡ್ ನನ್ನಲ್ಲಿ ಸಹ ಇತ್ತು, ನನ್ನ ಫ್ಯಾಮಿಲಿಯಲ್ಲಿ ಸಹ ಇತ್ತು. ದ್ಯಾಟ್ ಹೆಲ್ಪ್ ಮೀ ಇಂಪ್ರೂವ್. 3 months ತಗೊಂಡೆ ಜಸ್ಟ್ ಲಿಪ್ ಮೂಮೆಂಟ್ ಮಾಡಲಿಕ್ಕೆ, ಕಣ್ಮುಚ್ಚಿ ತೆಗೀಲಿಕ್ಕೆ ಆ್ಯಂಡ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ ರೀತಿಯಲ್ಲಿ. ಆ್ಯಂಡ್ ಮೋರ್ ದೆನ್ 6 months ನಾನು ವಿಪರೀತ ಹೇಳಿದರೆ ನಿದ್ದೆಯಲ್ಲಿ ಸಹ ಮಾತಾಡ್ತೇನೆ, ಅಷ್ಟು ಟಾಕೆಟಿವ್ ನಾನು.
5-6 ಮಂತ್ಸ್ ವಾಯ್ಸೇ ಇಲ್ಲ, ಮಾತೇ ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯು ಮಸ್ಟ್ ಇಮ್ಯಾಜಿನ್ ಎಷ್ಟು ಕಿರಿಕಿರಿ ಆಗ್ತಿತ್ತು ನನಗೆ ಹೇಳಿ. ಆದರೆ ಸಹ ಐ ಟುಕ್ ದ್ಯಾಟ್. ಓಕೆ, ನನ್ನ ಮೈಂಡಲ್ಲಿ ಮಾತಾಡ್ತಾ ಇದ್ದೆ. ಎನಿವೇಸ್ ಐ ಪುಟ್ ಅಪ್ ವಿತ್ ಆಲ್ ದ್ಯಾಟ್ ಆ್ಯಂಡ್ ಅಗೇನ್ ಮಾತು ಸಹ ಆಗೋದಿಲ್ಲ ನನಗೆ ಹೇಳಿದ್ದು ಎಲ್ಲ ಸಾರ್ಟ್ ಆಫ್ ಪ್ಯಾರಲಿಸಿಸ್ ಆಗಿ ಆಗಿತ್ತು. ನನ್ನ ಟಂಗ್ ಸಹ ಸ್ಟಿಫ್ ಇತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ನಾನು ಮಾತಾಡೋದು ಎಂಥ ಮಾತಾಡಿದ್ರೆ ಸಹ ಯಾರಿಗೆ ಸಹ ಅರ್ಥ ಆಗ್ತಿರಲಿಲ್ಲ. ಇನಿಷಿಯಲಿ 6 ಮಂತ್ಸ್ ಆದ ಮೇಲೆ ಅಮ್ಮ ಎಂತ ಹೇಳಿದ್ರೆ ಸಹ ಓನ್ಲಿ ಅಮ್ಮ ಕೇಮ್ ಔಟ್. ಲೋಟೆ ನೀರು ಎಂತ ಹೇಳಿದ್ರೆ ಸಹ ಇಟ್ ವುಡ್ ಓನ್ಲಿ ಕಮ್ ಔಟ್ ಆ್ಯಸ್ ಅಮ್ಮ ಆ್ಯಂಡ್ ನಥಿಂಗ್ ಎಲ್ಸ್ ಫಾರ್ 4-5 ಮಂತ್ಸ್ ಹಾಗೇ ಆಯಿತು. ಆ್ಯಂಡ್ ದೆನ್ ಸ್ಲೋಲಿ ಕುಡ್ ಸ್ಪೀಕ್ ಆ್ಯಂಡ್ ಅದರ್ಸ್ ಕುಡ್ ಅಂಡರ್ಸ್ಟ್ಯಾಂಡ್. ಬೇರೆಯವರಿಗೆ ಅರ್ಥ ಆಗಲಿಕ್ಕೆ ಶುರುವಾಯ್ತು ನಾನು ಮಾತಾಡೋದು. ಆ್ಯಂಡ್ ಕೂತ್ಕೊಳ್ಳಿಕ್ಕೆ ಆಗ್ತಾಯಿತ್ತು, ನಿಂತು ಒಂದು 4-5 ಹೆಜ್ಜೆ ಹಾಕಲಿಕ್ಕೆ ಆಗ್ತಾಯಿತ್ತು. ವಿತ್ ಆಲ್ ದ್ಯಾಟ್ ಥಿಂಗ್ ನನಗೆ ಡಿಸೈರ್ ಇತ್ತು. ನನಗೇನು ಮಾಡಲಿಕ್ಕೆ ಆಗ್ತದೆ ಹೇಳಿ. ಮಲಗಿಕೊಂಡೇ ಇದ್ದಾಗ ತಲೆಯಲ್ಲಿ ಬ್ಯಾಡ್ದಿದ್ದ ಆಲೋಚನೆ ಬರ್ತದಲ್ಲ. ಸೊ ನಾನು ಆಲೋಚನೆ ಮಾಡ್ತಾಯಿದ್ದೆ, ಅದು ಏನುಂಟು, ಓಕೆ ನನಗೆ ಬ್ರೀತ್ ಮಾಡಲಿಕ್ಕೆ ಆಗ್ತದೆ 1, ನನಗೆ ಬ್ಲಿಂಕ್ ಮಾಡಲಿಕ್ಕೆ ಆಗ್ತದೆ 2, ನನಗೆ ಕಿವಿ ಕೇಳ್ತದೆ 3, ಓಕೆ ಸ್ಮೆಲ್ ಇಲ್ವಾ, ನನಗೆ ಸ್ಮೆಲ್, ಒಳ್ಳೆ ಸ್ಮೆಲ್ ನನಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ, ಓಕೆ ಫೈನ್. ಮತ್ತು ಏನು ಸೌಂಡ್ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ, ಜನರನ್ನು ಸೌಂಡ್ ಮೂಲಕ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಹೀಗೆ ನಾನು ಚಿಕ್ಕ ಮ್ಯಾಗ್ನಿಫೈ ಮಾಡಲಿಕ್ಕೆ ಶುರು ಮಾಡಿದ್ದೆ. ಒಂದನ್ನೇ ಬರೀ ಬ್ರೀದಿಂಗಲ್ಲಿಯೇ 4-5 ಡಿಸ್ಕವರ್ ಮಾಡಿಕೊಂಡೆ, ಕೇಳೋದ್ರಲ್ಲಿಯೇ 4-5 ಡಿಸ್ಕವರ್ ಮಾಡಿಕೊಂಡೆ. ಹಾಗೆ ಮಾಡಿ ಐ ಓನ್ಲಿ ಫೋಕಸ್ ಆನ್ ವಾಟ್ ಐ ಹ್ಯಾಡ್. ನನ್ನ ಹತ್ರ ಏನುಂಟು, ನನಗೆ ಏನಾಗ್ತದೆ ಅದರ ಬಗ್ಗೆ ಮಾತ್ರ ನಾನು ಆಲೋಚನೆ ಮಾಡಲಿಕ್ಕೆ ಕೂತೆ. ಯಾಕಂದರೆ ಆಗದೇ ಇರುವಂಥ ತುಂಬ ಇತ್ತು, ಕೂಗಲಿಕ್ಕೆ ಬರ್ತಿತ್ತು. ಅದಕ್ಕೆ ನನಗೆ ಕೂಗಲಿಕ್ಕೆ ಯಾರಿಗೆ ಸಹ ಇಲ್ಲಿ ಇಷ್ಟ ಇಲ್ಲ ಅಲ್ಲ. ಸೊ ನನಗೆ ಸಹ ಹಾಗೇನೆ ಕೂಗಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ವಾಟ್ ಐ ಥಾಟ್, ಐ ವಿಲ್ ಓನ್ಲಿ ಫೋಕಸ್ ಆನ್ ವಾಟ್ ಐ ಹ್ಯಾವ್ ಆ್ಯಂಡ್ ವಾಟ್ ಐ ಕ್ಯಾನ್. ಇನಿಷಿಯಲಿ ಅಷ್ಟೇ ಇದ್ದದ್ದು, ಬರೀ 2-3 ಥಿಂಗ್ಸ್. ಮತ್ತು ಸ್ಲೋಲಿ ಇಂಪ್ರೂವ್ ಆಗ್ತಾ ಹೋಗ್ತಾ ಐ ಕುಡ್ ಡೂ ಅ ಲಾಟ್. ಆ ಕ್ಯಾನ್ ಡೂ ಲಿಸ್ಟ್ ಹೆಚ್ಚಾಗ್ತಾ ಹೋಯಿತು. ಆ್ಯಂಡ್ ಐ ಅಪ್ರಿಷಿಯೇಟೆಡ್. ನನ್ನಲ್ಲಿ ಇನ್ನೊಂದು ಕ್ವಾಲಿಟಿ ಇತ್ತು, ಓಕೆ ನನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಥ್ಯಾಂಕ್ ಗಾಡ್ ಹೇಳಿ ಐ ಬಿಗ್ಯಾನ್ ಅಪ್ರಿಷಿಯೇಟಿಂಗ್ ಆ್ಯಂಡ್ ಥ್ಯಾಂಕಿಂಗ್ ಫಾರ್ ವಾಟ್ ಎವರ್ ಐ ಹ್ಯಾಡ್. ನನಗೆ ಏನಾಗ್ತದೆ, ನನ್ನ ಹತ್ರ ಏನು ಉಂಟು ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಹೋದೆ. ಅದೇ ಹೆಚ್ಚಾಗ್ತಾ ಹೋಯಿತು. ಆ್ಯಂಡ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಫ್ ನೌ, ಈಗ ನಿಮ್ಮ ಮುಖದಲ್ಲಿ ಒಂದು ಪಿಂಪಲ್ ಆಯ್ತು ಹೇಳಿ ತಿಳ್ಕೊಳ್ಳಿ. ಅಯ್ಯೋ ಪಿಂಪಲ್ ಆಯಿತು, ಅದರ ಕನ್ನಡಿಯಲ್ಲಿ ನೋಡಿ ಪಿಂಪಲನ್ನು ನೋಡ್ತಾ ಕೂತ್ಕೊಳ್ಳಿ. ಒಂದು 4 ದಿವಸ ಬಿಟ್ಟು 10 ಪಿಂಪಲ್ ಆಗ್ತದೆ ಮುಖದಲ್ಲಿ, ಗ್ಯಾರಂಟಿ ಆಗ್ತದೆ. ಅದೇ ಪಿಂಪಲ್ ಆಯಿತು, ಇಗ್ನೋರ್ ಇಟ್. ನಿಮ್ಮ ಮುಖ ನೋಡುವಾಗ ಮಿರರಲ್ಲಿ ಆ ಪಿಂಪಲನ್ನು ಅವಾಯ್ಡ್ ಮಾಡಿ ಕ್ಲೀನ್ ಪಾರ್ಟನ್ನು ನೋಡ್ತಾ ಹೋಗಿ ಆ್ಯಂಡ್ ಡೂ ವಾಟ್ ಯು ಡೂ ಫಾರ್ ಯೋರ್ ಪಿಂಪಲ್. ಆ್ಯಂಡ್ ದೆನ್ ಆಟೋಮ್ಯಾಟಿಕ್ಕಾಗಿ ಅದು ರಿಡ್ಯೂಸ್ ಆಗ್ತದೆ. ದ್ಯಾಟ್ ಈಸ್ ವಾಟ್. ನಾವು ಯಾವುದ್ರ ಮೇಲೆ ಹೆಚ್ಚು ಅಟೆನ್ಷನ್ ಕೊಡ್ತೇವಲ್ಲ, ಯಾವುದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಕೊಡ್ತೇವೆ, ಅದು ನಮ್ಮ ಲೈಫಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ ಯಾರಿಗಾರೆ ಪಿಂಪಲ್ಸ್ ಬೇಕಾ? ಬೇಡ ಅಲ್ಲ. ಸೊ ಅದ್ರ ಬಗ್ಗೆ ಆಲೋಚನೆ, ಸಿಂಪಲ್ ಎಕ್ಸಾಂಪಲ್ ಕೊಟ್ಟದ್ದು ನಾನು. ಸೊ ನನಗೆ ಆಗೋದಿಲ್ಲ, ಅಯ್ಯೋ ನನಗೆ ಆಗೋದಿಲ್ಲ, ನನಗೆ ನಡೀಲಿಕ್ಕೆ ಆಗೋದಿಲ್ಲ, ನನಗೆ ಅದಾಗೋದಿಲ್ಲ, ಐ ನೆವರ್ ಥಾಟ್ ಆಫ್ ದ್ಯಾಟ್. ಏನಾಗ್ತದೆ ಅದರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಹೋದೆ. ಆ್ಯಂಡ್ ಸ್ಕೂಲಿಗೆ ಹೋಗಬೇಕು, ಕಲಿಬೇಕು ಹೇಳಿ ಆಸೆ ಇತ್ತು ನನಗೆ. ಪುನಃ ಏನು ಮಾಡಲಿಕ್ಕಾಗ್ತದೆ ನನಗೆ, ಓಕೆ ನನಗೆ ಕೇಳಲಿಕ್ಕಾಗ್ತದೆ. ಸೊ ಕೇಳಲಿಕ್ಕಾಗ್ತಿಲ್ಲಿದ್ರೆ ಸ್ಕೂಲಿಗೆ ಹೋಗುವ, ಸ್ಕೂಲಲ್ಲಿ ಪಾಠ ಕೇಳುವ ಹೇಳಿ ನಾನು ಆಲೋಚನೆ ಮಾಡಿದೆ. ಆ್ಯಂಡ್ ನನಗೆ ಕಣ್ಣು ಸಹ ಕಾಣೋದಿಲ್ಲ ಸರಿಯಲ್ಲಿ. ಇನಿಷಿಯಲಿ ನನಗೆ ಬರೀ ವೈಟ್ ಲೈಟ್ ಮಾತ್ರ ಕಾಣ್ತಾ ಇತ್ತು. ಜಸ್ಟ್ ಇಮ್ಯಾಜಿನ್, ಡಾಕ್ಟರ್ ಬರ್ತಾರೆ, ಅವ್ರ ಏಪ್ರಿನ್ ಮಾತ್ರ ನನಗೆ ಕಾಣೋದು, ವೈಟ್ ಕಲರ್ ಅಲ್ಲ. ಸೊ ಗಾಳಿಯಲ್ಲಿ ಆಚೆ ಈಚೆ ಮೂವ್ ಮಾಡಿದ ಹಾಗೆ, ಭೂತ ಮೂವ್ ಆದ ಹಾಗೆ ನನಗೆ ಹಾಗೇ ಫೀಲ್ ಆಗ್ತಾ ಇತ್ತು. ಒಂಥರ ಫನ್ನಿ ಎಕ್ಸ್ಪೀರಿಯನ್ಸ್, ವಿಯರ್ಡ್ ಎಕ್ಸ್ಪೀರಿಯನ್ಸ್. ಮತ್ತು ಸ್ಲೋಲಿ ಕಲರ್ಸ್ ಕಾಣಲಿಕ್ಕೆ ಶುರುವಾಯಿತು. ಕಲರ್ಸ್ ಕಾಣುವಾಗ ಅಮ್ಮ ಹಾಕಿದ ಸಾರಿ ಅವ್ರ ಅಪ್ಪಪ್ಪ ಹಾಕಿದ ಶರ್ಟ್ ಪ್ಯಾಂಟ್, ಅದೇ ಕಲರ್ಸ್ ಮಾತ್ರ. ಸೊ ಫಿಗರ್ಸ್ ಕಾಣೋದಿಲ್ಲ, ಯಾರೂ ಗೊತ್ತಾಗೋದಿಲ್ಲ, ಬರೀ ಕಲರ್ಸ್ ಆಚೆ ಈಚೆ ಮೂವ್ ಆದ ರೀತಿಯಲ್ಲಿ ನನಗೆ ಕಾಣ್ತಾ ಇತ್ತು. ವಿಚಿತ್ರ ಆಗ್ತಾಯಿತ್ತು. ಬಟ್ ಸ್ಲೋಲಿ ಇಂಪ್ರೂವ್ ಆಗ್ತಾ ಫಿಗರ್ಸ್, ಶೇಪ್ಸ್, ಸೈಜಸ್ ಕಾಣಲಿಕ್ಕೆ ಶುರುವಾಗಿ ಈಗ ಹೇಳಿದರೆ ಇಷ್ಟು ಜನ ಇದ್ದಿರ ಗೊತ್ತಾಗ್ತದೆ. ಐ ಕಾಂಟ್ ರೆಕಗ್ನೈಸ್ ಪೀಪಲ್ ಎಕ್ಸಾಕ್ಟ್ಲಿ ಈಗ ಸಹ. ಆ್ಯಂಡ್ ಓದೋದು ಸಹ ಹಾಗೇ, ಓದಲಿಕ್ಕೆ ಆಗೋದಿಲ್ಲ. ಸಾಫ್ಟ್ವೇರ್ಸ್ ಉಂಟು ಕಂಪ್ಯೂಟರಲ್ಲಿ, ಮೊಬೈಲಲ್ಲಿ ಎಲ್ಲ. ಅದು ಟೆಕ್ಸ್ಟ್ ಗಟ್ಟಿಯಾಗಿ ಓದಿ ಹೇಳ್ತದೆ, ಅದು ನಾನು ಕೇಳಿ ಕಲ್ತದ್ದು. ಆ್ಯಂಡ್ ಇನಿಷಿಯಲಿ ಆಡಿಯೋ ಕಸೆಟ್ಸ್ ಇತ್ತು. ಕಸೆಟ್ಸ್ ರೆಕಾರ್ಡ್ ಮಾಡಿ ಕೇಳಿ ಕಲಿತಾ ಇದ್ದೆ. ಆ್ಯಂಡ್ ದೆನ್ ಮತ್ತೆ ಡಿಗ್ರಿ ಆದ ಮೇಲೆ ಸಾಫ್ಟ್ವೇರ್ಸ್ ಎಲ್ಲ ಬಂದದ್ದು. ಆ್ಯಂಡ್ ಸ್ಕೂಲ್ಸ್ ಆರ್ ನಾಟ್ ಅ ಈಸಿ ಟಾಸ್ಕ್. ಪೇರೆಂಟ್ಸ್ ಹ್ಯಾಡ್ ಟು ಕನ್ವಿನ್ಸ್ ದ ಸ್ಕೂಲ್ ಅಥಾರಿಟಿ ಟು ಅಡ್ಮಿಟ್ ಮೀ ಟು ಸ್ಕೂಲ್, ಬಿಕಾಸ್ ಎಲ್ಲರ ಥರ ಅಲ್ಲ, ಡಿಫ್ರೆಂಟ್ ಆಗಿದೆ ಅಲ್ಲ ನಾನು. ಆ್ಯಂಡ್ ಐ ಬಿಗ್ಯಾನ್ ಥಿಂಕಿಂಗ್ ಅಗೇನ್,
ನನ್ನಲ್ಲಿ ಏನು ಕ್ವಾಲಿಟಿ ಉಂಟು ಇದರಲ್ಲಿ ಸಹ ಓಕೆ, ನನಗೆ ಕೇಳುವ ಕೆಪ್ಯಾಸಿಟಿ ತುಂಬ ಹೈ ಉಂಟು, ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಒಳ್ಳೆಯದುಂಟು, ಫೋಕಸ್ ಮಾಡಿ 30-40 ಮಿನಿಟ್ಸ್ ಬೇಕಿದ್ರೆ ನಾನು ಕೇಳ್ತಾ ಇರ್ತೇನೆ ಲೆಕ್ಚರ್ಸನ್ನು, ಟೀಚರ್ ಮಾಡಿದ ಪಾಠವನ್ನು. ಆ್ಯಂಡ್ ಮೆಮರಿ ಪವರ್ ಒಳ್ಳೆಯದುಂಟು. ಇದನ್ನು ನಾನು ಐಡೆಂಟಿಫೈ ಮಾಡಿದೆ, ಅದನ್ನು ಡೆವಲಪ್ ಮಾಡ್ತಾ ಹೋದೆ. ಸೊ ನಮ್ಮಲ್ಲಿ ಏನು ಒಂದು ಕೊರತೆ ಬಂದಾಗ ಅದರೊಟ್ಟಿಗೆ ದೇವರೇನಾದ್ರೆ ಗಿಫ್ಟ್ ಸಹ ಕೊಟ್ಟಿರ್ತಾರೆ. ಈಗ ಪ್ರಾಬ್ಲಮ್ ಉಂಟು ಹೇಳಿದರೆ ಅದಕ್ಕೆ ಸೊಲ್ಯೂಷನ್ ಇರಬೇಕಲ್ಲ. ಸೊಲ್ಯೂಷನ್ ಇಲ್ಲದಿದ್ದರೆ ಅದು ಪ್ರಾಬ್ಲಮ್ ಆಗ್ತದಾ? ಆಗೋದಿಲ್ಲ. ಅದು ಪ್ರಾಬ್ಲಮೇ ಅಲ್ಲ, ನಮ್ಮ ಆ್ಯಟಿಟ್ಯೂಡ್ ಸರಿ ಇಲ್ಲ ಹೇಳಿ ಅರ್ಥ. ಪ್ರಾಬ್ಲಮಿಗೆ ಸೊಲ್ಯೂಷನ್ ಇಲ್ಲ ಹೇಳಿದರೆ ಅದು ಪ್ರಾಬ್ಲಮ್ ಅಲ್ಲ ಹೇಳಿ ಅರ್ಥ. ಹಾಗೆಯೇ ಇದು ಸಹ ಐ ರಿಯಲೈಸ್ ಓಕೆ ಇದು ಪ್ರಾಬ್ಲಮ್ ಉಂಟು, ಅದಕ್ಕೆ ಸೊಲ್ಯೂಷನ್ ಸಹ ಇರಬೇಕಲ್ಲ. ಸೊ ಐ ಬಿಗ್ಯಾನ್ ರಿಯಲೈಸಿಂಗ್, ಶಾರ್ಪನಿಂಗ್ ವಾಟ್ ಎವರ್ ಐ ಹ್ಯಾಡ್, ಕಾನ್ಸಂಟ್ರೇಷನ್ ಕೊಟ್ಟು ಕೇಳೋದು, ಮೆಮೊರಿ ಇಂಪ್ರೂವ್ ಮಾಡಿಕೊಂಡದ್ದು, ಎವ್ರಿಥಿಂಗ್. ಆ್ಯಂಡ್ ಮನೆಯಲ್ಲಿ ಸಹ ನನಗೆ ಬುಕ್ಸ್ ಎಕ್ಸಾಮ್ ಹಿಂದೆ ಓರಲ್ ಎಕ್ಸಾಮ್ಸ್ ಮಾಡ್ತಾಯಿದ್ರು ನನಗೆ. ಅದಕ್ಕೆ ಸಹ ಕನ್ವಿನ್ಸ್ ಮಾಡಬೇಕಾಯ್ತು ಸ್ಕೂಲ್ ಅಥಾರಿಟೀಸನ್ನು 9th ಓರಲ್ ಎಕ್ಸಾಮ್ಸ್ ಮಾಡಿ ಪಾಸ್ ಮಾಡಲಿಕ್ಕೆ ಹೇಳಿ. ಇಟ್ ವಾಸ್ ಅ ಡಿಫಿಕಲ್ಟ್ ಟಾಸ್ಕ್, ನಾಟ್ ಈಸಿ, ಬಟ್ ದೆನ್ ಕನ್ವಿನ್ಸ್ ಆಗಿ ಸ್ಕೂಲ್ ಅಥಾರಿಟಿ ಒಪ್ಪಿರ ಹಾಗೆ ಮಾಡಲಿಕ್ಕೆ. ಎಕ್ಸಾಮಿನ ಹಿಂದಿನ ದಿವಸ ನನ್ನ ಅಕ್ಕ ಪಾಪ ಅಮ್ಮ ಯಾರಾದ್ರೆ ಫ್ರೀ ಇದ್ದವರು ಬುಕ್ ಇಡೀ ಓದಿ ಹೇಳ್ತಾಯಿದ್ರು. ಓನ್ಲಿ ಒನ್ಸ್ ಇಡೀ ಬುಕ್ ಓದಿ ಹೇಳ್ತಾರೆ, ನಡುವಲ್ಲಿ ಕ್ವೆಶ್ಚನ್ ಕೇಳ್ತಾರೆ, ಆನ್ಸರ್ ಮಾಡಿದ್ರೆ ನನ್ನ ಅಕ್ಕ ಪಟ್ಟ ಅಲ್ಲಿ ಬಿಡ್ತಿದ್ಲು. ನೀನೇನು ರಾಣಿಯಲ್ಲ, ನಿನಗೆ ಒಂದೇ ಸತಿ ಓದೋದು, ಯಾರು ಸಹ ಡೋಂಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ಬಿ ಅಟ್ ಎ ಬೆಕ್ ಆ್ಯಂಡ್ ಕಾಲ್ ಹೇಳಿ ನನಗೆ ಯಾವಾಗಲೂ ಬೈತಾ ಇದ್ಲು. ಸೊ ಡೆವಲಪ್ ದಿ ಹ್ಯಾಬಿಟ್ ಆಫ್ ರಿಮೆಂಬರಿಂಗ್ ಥಿಂಗ್ಸ್ ವೆನ್ ಇಟ್ ಈಸ್ ಟೋಲ್ಡ್ ಒನ್ಸ್. ಒಂದೇ ಸತಿ ಹೇಳೋದು, ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಕಲಿ ಹೇಳಿ ನನ್ನ ಅಕ್ಕ ನನಗೆ ಆಗಲೇ ಹೇಳಿದ್ಲು. ಸೊ ಐ ಡೆವಲಪ್ ದಟ್ ಆ್ಯಟಿಟ್ಯೂಡ್. ಪಾಠ ಒಂದೇ ಸತಿ ಕೇಳೋದು, ಅದನ್ನು ನೆನಪಿಟ್ಕೊಳ್ಬೇಕು ಹೇಳಿ. ಐ ಡೆವಲಪ್ ದಟ್ ಆ್ಯಟಿಟ್ಯೂಡ್ ಅ ಗ್ರೇಟ್ ಡೀಲ್. ಈಗ ಸಹ ನನಗೆ ಮಾಡಿದ್ದೆಲ್ಲ ವಾಟ್ ಎವರ್ ಐ ರೆಡ್ ನೆನಪುಂಟು. ದಟ್ ಈಸ್ ಸಮಥಿಂಗ್ ವಿಚ್ ಐ ಹ್ಯಾವ್, ವಿಚ್ ಈಸ್ ಯುನೀಕ್ ಇನ್ ಮೀ. ಐ ಫೌಂಡ್ ಓಕೆ ಇದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಆ್ಯಂಡ್ ದೆನ್ ಐ ಥಿಂಕ್ ಯು ಆಲ್ ಆರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಲ್ಲ? ಹೈಸ್ಕೂಲ್ 9th 10th ಸ್ಟ್ಯಾಂಡರ್ಡ್. 10th ನನ್ನದು 10th ದೊಡ್ಡ ಸ್ಟೋರಿನೇ ಉಂಟು. ಐ ಜಸ್ಟ್ ಬ್ರೀಫ್ಲಿ ಟೆಲ್ ಇಟ್. 10th ಆಗುವಾಗ ಇಟ್ ವಾಸ್ ಅ ಬಂಡಲ್ ಆಫ್ ಪ್ರಾಬ್ಲಮ್ಸ್ ಆ್ಯಕ್ಚುಲಿ. ಅಗೇನ್ ಬಿಕಾಸ್ ಐ ಗೇವ್ ಓರಲ್ ಎಕ್ಸಾಮ್ಸ್, ಒಂದು ಸ್ಕ್ರೈಬ್ ಹೇಳಿದರೆ ಬೇರೆಯವ್ರು ಬರೆದು ನಾನು ಎಕ್ಸಾಮ್ ಬರೀಬೇಕಾಗಿ ಬಂದು 10th ಬಿಕಾಸ್ ನನಗೆ ಕಾಣ್ತಿಲ್ಲ, ಬರೀಲಿಕ್ಕೆ ಸಹ ಆಗೋದಿದ್ದ ಕಾರಣ, ನನಗೆ ಬ್ರೇಲ್ ಗೊತ್ತಿಲ್ಲ, ಆದ ಕಾರಣ ಬೇರೆಯವ್ರು ಬರೆಯೋದು ನಾನು ಹೇಳೋದು. ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗಿ ಬಂತು ಬೋರ್ಡಿಂದ. ಪರ್ಮಿಷನ್ ಕೊಟ್ಟರು. ಆ್ಯಂಡ್ ದೆನ್ ದೇ ಟೋಲ್ಡ್, ನಿಮಗೆ ನಾರ್ಮಲ್ ಸಬ್ಜೆಕ್ಟ್ಸ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಮ್ಯಾಥ್ಸ್ ಸೈನ್ಸ್ ಬದಲು ಯು ನೀಡ್ ಟು ಟೇಕ್ ಅದರ್ ಸಬ್ಜೆಕ್ಟ್ಸ್ ಹೇಳಿ. ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಯಿತು. ಮತ್ತು ಬುಕ್ಸ್ ಇರಲಿಲ್ಲ. ಆ ಬುಕ್ಸಿಗೆ ಅಗೇನ್ ಡ್ಯಾಡ್ ಹ್ಯಾಡ್ ಟು ಸ್ಟ್ರಗಲ್ ಆ್ಯಂಡ್ ಫೈಂಡ್ ದ ಬುಕ್ಸ್ ಬಂತು ಕನ್ನಡದಲ್ಲಿ. ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್, ನನಗೆ ತಲೆ ಬುಡ ಅರ್ಥ ಆಗಲಿಲ್ಲ ಅದೆಂಥದಪ್ಪ ಹೇಳಿ. ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಎಂತ ಹೇಳಿಯೇ ಗೊತ್ತಿಲ್ಲ. ಈಗ ಗೊತ್ತುಂಟು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ. ಆಗ ಹೆದರಿಕೆ ಆಗಿ ಹೋಯ್ತು, ಇದೆಂಥದಪ್ಪ ಹೊಸ ಆಟಮ್ ಬಾಂಬ್ ನನ್ನ ಮೇಲೆ ಬಿತ್ತಲ್ಲ ಹೇಳಿ. ದೆನ್ ಅಗೇನ್ ಟ್ರಾನ್ಸ್ಲೇಟ್ ಮಾಡಿ ಇದೆಲ್ಲ ಬರುವಾಗ ಜಾನ್ವರಿ ಆಯಿತು. ಜಾನ್ವರಿವರೆಗೆ 1-4 ರಿವಿಷನ್ ಆಗಿರ್ತದೆ ಎಲ್ಲರದ್ದು. ನನಗೆ ಬುಕ್ ಬಂದದೆ ಜಾನ್ವರಿಯಲ್ಲಿ, ಇಂಗ್ಲೀಷಲ್ಲಿ ರೆಕಾರ್ಡ್ ಆಗಿ ಫೈನಲಿ ಎಲ್ಲ ಅರೇಂಜ್ ಆಗಿ ಬಂತು ಫೈನಲಿ. ಆ್ಯಂಡ್ ಎಕ್ಸಾಮ್ ಹಾಲ್ ಟಿಕೆಟ್ ಬರಲಿಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇದೆಲ್ಲ ಆಯಿತು. ಎಕ್ಸಾಮ್ ಬರಲಿಕ್ಕೆ ಹೋದೆ. ಎಕ್ಸಾಮ್ ಹಿಂದಿನ ದಿವಸ ಸಂಜೆ ಒಂದು ಕ್ವೆಶ್ಚನ್ ಪೇಪರ್ ಬರಲಿಲ್ಲ ನನ್ನದು. ಮರುದಿವಸ ಎಕ್ಸಾಮ್ ಮಾರ್ನಿಂಗ್, ನನಗೆ ಗೊತ್ತಿಲ್ಲ ವಿಷಯ. ಮರುದಿವಸ ಬೆಳಿಗ್ಗೆ 9 o'clock ಕ್ವೆಶ್ಚನ್ ಪೇಪರ್ ಸ್ಕೂಲ್ ಸೆಂಟರಿಗೆ ಬಂತು. ಇದೆಲ್ಲ ಆಯಿತು. ಫೈನಲಿ ಎಲ್ಲ ಪ್ರಾಬ್ಲಮ್ ಮುಗೀತು ಹೇಳುವಾಗ ನನಗೆ ಪುನಃ ಗಮ್ ಬ್ಲೀಡಿಂಗ್ ಶುರುವಾಯಿತು. ಡಾಕ್ಟರ್ ಡಿಸ್ಚಾರ್ಜ್ ಮಾಡಲಿಕ್ಕೆ ರೆಡಿ ಇಲ್ಲ, ನಾನು ಅಡ್ಮಿಟ್ ಆಗಲಿಕ್ಕೆ ರೆಡಿ ಇಲ್ಲ. ನನಗೆ ಬಿಡಿ, ನನಗೆ ಲೈಫ್ಗಿಂತ ಎಕ್ಸಾಮ್ ಮುಖ್ಯ ಹೇಳಿ ನಾನು ಜಗಳ ಮಾಡಿ ಒಪ್ಪಿಸಿ ಅವರನ್ನು ಕನ್ವಿನ್ಸ್ ಮಾಡಿ ಎಕ್ಸಾಮ್ ಬರ್ತದ್ದು. ಇಷ್ಟೆಲ್ಲ ಮಾಡಿ ಸಹ ರಿಸಲ್ಟ್ ಬರ್ತದ. ನನಗೆ ಸಿ ಬಂದದ್ದು ರಿಸಲ್ಟ್. ಸಿ ಕಂಪ್ಯೂಟರ್ ವಿತ್ ಹೆಲ್ಡ್, ನನಗೆ ಗೊತ್ತಿರಲಿಲ್ಲ ಆಗ. ಆ್ಯಂಡ್ ಫೈನಲಿ ರಿಸಲ್ಟ್ ಬಂದಾಗ ಐ ಗಾಟ್ 78%. ವೆಲ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಉಲ್ಟಾ 87%, 78% ಬಂತು. ಓಕೆ ಫೈನ್, ಪಾಸ್ ಆದೆಲ್ಲ, ಡಿಸ್ಟಿಂಕ್ಷನ್ ಬರೆದಿದ್ರೆ ಹೈ ಫಸ್ಟ್ ಕ್ಲಾಸ್ ಆದರೆ ಬಂತಲ್ಲ ಹೇಳಿ ಐ ವಾಸ್ ಹ್ಯಾಪಿ. ಆದರೆ ಒಂದು ಬೇಸರ ಇತ್ತು. ದ್ಯಾಟ್ ಈಸ್ 5 ವರ್ಷ ಇದ್ದ ಟೈಮಿಂದ ಐ ಹ್ಯಾಡ್ ಒನ್ ಗೋಲ್ ಇನ್ ಲೈಫ್. ನಿಮ್ಮಲ್ಲಿ ಗೋಲ್ ಇರಬೇಕಲ್ಲ. ಯು ಆಲ್ ಹ್ಯಾವ್ ಗೋಲ್ಸ್ ಆ್ಯಂಡ್ ಆ್ಯಂಬಿಷನ್ ಆ್ಯಂಡ್ ಡಿಸೈರ್ಸ್, ಹೌದಾ? ನನ್ನಲ್ಲಿ ಸಹ ಒಂದೇ ಇದ್ದದ್ದು, ಐ ವಾಂಟ್ ಟು ಬಿ ಅ ಡಾಕ್ಟರ್ ಅಥವಾ ಡಾಕ್ಟರ್, ಓನ್ಲಿ ದ್ಯಾಟ್. ಎವ್ರಿ ಟೈಮ್ ಎಷ್ಟೊಳ್ಳೆ ನನ್ನ ಫ್ರೆಂಡ್ಸ್ ವಿತ್ ಪೇರೆಂಟ್ಸ್, ಎವ್ರಿ ಒನ್ ನ್ಯೂ ದ್ಯಾಟ್ ಐ ವಾಂಟೆಡ್ ಟು ಬಿ ಅ ಡಾಕ್ಟರ್.
ಆ್ಯಂಡ್ ಐ ವಾಸ್ ಇವನ್ ಕ್ಲಿಯರ್, ಎಂಥ ಡಾಕ್ಟರ್ ಹೇಳಿ, ಪೀಡಿಯಾಟ್ರಿಷಿಯನ್ ಹೇಳಿ. ಆಗಿಂದ ಐ ವಾಸ್ ಕ್ಲಿಯರ್. ಅದೇನು ಆಗ್ತದಾ, ಸೈನ್ಸೇ ತೊಗೊಳ್ಳಿಲ್ಲ, ಇಲ್ಲಿ ಪೀಡಿಯಾಟ್ರಿಷಿಯನ್ ಆಗೋದು ನಾನು, MBBS ಕಲೀಲಿಕ್ಕೆ ಆಗ್ತದಾ, ಇಲ್ಲ. ಬಟ್ ದೆನ್ ಸ್ವಲ್ಪ ಬೇಸರ ಆಗ್ತದೆ, ಐ ಟು ಫೆಲ್ಟ್ ಸ್ಯಾಡ್. ಬಟ್ ದೆನ್ ಐ ಥಾಟ್ ಐ ಎಟ್ ಲೀಸ್ಟ್ ಹ್ಯಾವ್ ಎನ್ ಅಪರ್ಚುನಿಟಿ ಟು ಸ್ಟಡಿ. ಓದಲಿಕ್ಕೆ ಆಗ್ತದಲ್ಲ, ಏನಾದರೂ ಕಲಿಬೋದಲ್ಲ, ಇದು ಕಲೀಲಿಕ್ಕೆ ಆಗದಿದ್ದೇನು, ಒಂದು ಡೋರ್ ಕ್ಲೋಸ್ ಆಯಿತು, ಆದರೆ ಇನ್ನೊಂದು ಡೋರ್ ಉಂಟಲ್ಲ ಹೇಳಿ ಐ ಹ್ಯಾಡ್ ಟು ಟೇಕ್ ಅಪ್ ಆರ್ಟ್ಸ್. ಆ್ಯಂಡ್ ನನಗೆ ಸೋಷಲ್ ಸ್ಟಡೀಸ್ ತುಂಬ ಹೆದರಿಕೆ, ಆ್ಯಂಡ್ ಅದೇ ತಗೊಳ್ಬೇಕಾಗಿ ಬಂತು. ನನಗೆ ಟಫ್ ಸಬ್ಜೆಕ್ಟೇ ಸೋಷಲ್, ಅದೇ ತಗೊಳ್ಬೇಕಾಗಿ ಬಂತಲ್ಲ ಹೇಳಿ ಬೇಸರ ಆಯಿತು. ಬಟ್ ದೆನ್ ನಮ್ಮ ಮೈಂಡ್, ಐ ರಿಯಲೈಸ್ ಇಟ್ಸ್ ಆಲ್ ಅ ಮೈಂಡ್ ಗೇಮ್. ನಮ್ಮ ಮೈಂಡಲ್ಲಿ ಕಷ್ಟ ಹೇಳಿರೋದು ಕಷ್ಟವೇ, ಮೈಂಡಲ್ಲಿ ಸುಲಭ ಹೇಳಿ ನಾವು ಟ್ಯೂನ್ ಮಾಡಿಕೊಂಡ್ರೆ ಸುಲಭ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ನೀವು ರೇಡಿಯೋ ಕೇಳ್ತೀರಾ, ರೇಡಿಯೋ ಮಿರ್ಚಿ ಆ್ಯಂಡ್ ಆಲ್ ದ್ಯಾಟ್ ಕೇಳ್ತೀರಾ? ಇಲ್ಲಿ ಉಂಟಾ ಅಂತ ಸ್ಟೇಷನ್ಸ್ ಬರ್ತದಲ್ಲ? ಓಕೆ, ಈಗ ರೇಡಿಯೋ ಮಿರ್ಚಿದ್ದು ಸ್ಟೇಷನ್ ನಂಬರ್ ಎಷ್ಟು? 93.5. ಓಕೆ, ನನಗೆ 93.5 ಕೇಳಬೇಕು, ನಾನು ರೇಡಿಯೋ ಸ್ಟೇಷನ್ ಸೆಟ್ ಮಾಡೋದು 92.4. ಬರ್ತದಾ ಆ ಸ್ಟೇಷನ್? ಇಲ್ಲ ಅಲ್ಲ. ನಾನು ಎಂಥ ಟ್ಯೂನ್ ಮಾಡ್ತೇನೆ ಅದೇ ಸ್ಟೇಷನ್ ನನಗೆ ಕೇಳಲಿಕ್ಕೆ ಸಿಗ್ತದೆ, ಹೌದಾ? ಸೊ ನಮ್ಮ ಮೈಂಡ್ ಸಹ ಹಾಗೆ, ನಾವು ಹೇಗೆ ಟ್ಯೂನ್ ಮಾಡ್ತೇವೋ ಅದು ಅದೇ ರೀತಿಯಲ್ಲಿ ಬಿಹೇವ್ ಮಾಡ್ತದೆ. ಸೊ ನನಗೆ ಕಷ್ಟ ಹೇಳಿದರೆ ಕಷ್ಟವೇ, ನನಗೆ ನೆನಪೇ ಇರೋದಿಲ್ಲವ, ಎಷ್ಟು ಹೋದ್ರೆ ನೆನಪೇ ಇರೋದಿಲ್ಲವ, ಹಾಗೇ ಹೇಳಿ ಹಾಗೆ ಆಗ್ತದೆ. ಎಷ್ಟು ಬೇಕಾರೆ ಓದಿ, ಎಷ್ಟು ಬೇಕಾರೆ ಬರೀರಿ, ಎಷ್ಟು ಬೇಕಾರೆ ಕಲೀರಿ, ನೆನಪಿರೋದೇ ಇಲ್ಲ. ಯು ಕ್ಯಾನ್ ನಾಟ್ ರಿಮೆಂಬರ್, ಬಿಕಾಸ್ ನೀವೆಂತ ಹೇಳಿ ಓದ್ತೀರಾ, ನನಗೆ ನೆನಪಿರೋದಿಲ್ಲವ, ದಟ್ ಈಸ್ ಎ ಫಿಯರ್ ಅಲ್ಲ. ಹಾಗೆ ಹೇಳಿ ಓದ್ತೀರಾ, ನೀವು ಅದನ್ನೇ ನಂಬಿದ್ದೀರಾ, ನಿಮಗೆ ನೆನಪಿರೋದಿಲ್ಲ ಹೇಳಿ ಯು ಬಿಲೀವ್ಡ್, ಯು ಹ್ಯಾವ್ ದಟ್ ಬಿಲೀಫ್. ಜಸ್ಟ್ ಟ್ರೈ ಆ್ಯಂಡ್ ಬಿಲೀವ್. ನನಗೆ ನೆನಪಿರ್ತದೆ ಹೇಳಿ ಓದಿ, ಚೇಂಜ್ ಆ್ಯಟಿಟ್ಯೂಡ್. ನೆನಪಿರ್ತದೆ, ಓದೋ ಮುಂಚೆ ನಾನು ಓದಿದ್ದು ನನಗೆ ನೆನಪಿರ್ತದೆ ಹೇಳಿ ಓದಿ. ಆಗ ಇನಿಷಿಯಲಿ ಐ ಡೋಂಟ್ ನೋ, ನಾನು ಹಾಗೆ ಹೇಳಿ ಓದುವಾಗ ಐ ಟೋಲ್ಡ್ ಮೈ ಸೆಲ್ಫ್, ರಮ್ಯಾ, you will remember whatever you read and you will read only once. ಹಾಗೆ ಹೇಳಿ ಐ ಟ್ಯೂನ್ ಮೈ ಮೈಂಡ್ ಆ್ಯಂಡ್ ಐ ಬಿಗ್ಯಾನ್ ರೀಡಿಂಗ್. ನನಗೆ ನೆನಪಿರ್ತಾ ಇತ್ತು. ಸೊ ನಮ್ಮ ಮೈಂಡನ್ನು ನಾವು ಟ್ಯೂನ್ ಮಾಡ್ಕೊಳ್ಬೇಕು, ನಮಗೆ ಹೇಗೆ ಬೇಕು ಅದು ಹಾಗೆ ಟ್ಯೂನ್ ಆಗ್ತದೆ. ಸೊ ಯು ಕ್ಯಾನ್ ಟ್ಯೂನ್ ಯುವರ್ ಮೈಂಡ್. 90% ಬೇಕು ಹೇಳಿ ಡ್ರೀಮ್ ಉಂಟು, ಅರೆ ಮೈಂಡಲ್ಲಿ ಫಿಯರ್, ನಾನು ವೇಸ್ಟಪ್ಪ, ನನಗೆ 40 ಬಂದರೆ ಹೆಚ್ಚು. ನೀವು ಮೈಂಡಲ್ಲಿ ಹಾಗೆ ತಿಳ್ಕೊಳ್ತಾ ಇದ್ದೀರಾ, ಬಾಯಲ್ಲಿ ಹೇಳೋದು 90 ತೆಗಿತೇನೆ ಹೇಳಿ, ಬರ್ತದಾ? ಬರೋದಿಲ್ಲ. ಯು ಹ್ಯಾವ್ ಟು ಟ್ಯೂನ್ ಯುವರ್ ಮೈಂಡ್ ಟು ವಾಟ್ ಯು ವಾಂಟ್, ಲೈಕ್ ರೇಡಿಯೋ ಸ್ಟೇಷನ್. ಹಾಗೆ ಟ್ಯೂನ್ ಮಾಡಿಕೊಂಡ್ರೆ ಮಾತ್ರ ಸರಿಯಾಗಿ ಬರ್ತದೆ. ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು ಬಿಕಾಸ್ ಯು ಆಲ್ ಆರ್ ಸ್ಟೂಡೆಂಟ್ಸ್ ನಾವು, ಆ್ಯಂಡ್ ಯು ವಿಲ್ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್, ಸ್ಟೂಡೆಂಟ್ ಲೈಫ್. ಸೊ ನಾನು ಅದನ್ನು ಹೇಗೆ ಟ್ಯಾಕಲ್ ಮಾಡಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇಟ್ಸ್ ಆಲ್ ಆ್ಯಟಿಟ್ಯೂಡ್. ನಮ್ಮ ಮೈಂಡ್ ಸೆಟ್ ನಾವು ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಲೈಫಲ್ಲಿ ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಆ್ಯಂಡ್ ಸೋಷಲ್ನ ಹೇಳಿದರೆ ನನಗೆ ಹೆದರಿಕೆ ಹೇಳಿ, ವಿಚಿತ್ರ ಹೇಳಿದರೆ ನನಗೆ ಕ್ಲಾಸಸ್ ಕ್ಯಾನ್ಸಲ್ ಆದಾಗ ಬೇಸರ ಹಿಸ್ಟ್ರಿ ಕ್ಲಾಸ್ ಮಿಸ್ ಆಯ್ತಲ್ಲ ಹೇಳಿ ಬೇಸರ ಆಗೋಷ್ಟು ಖುಷಿ ಆಗಲಿಕ್ಕೆ ಶುರುವಾಯಿತು. ಹಿಸ್ಟ್ರಿ ಕ್ಲಾಸಸ್, ಐ ಎಂಜಾಯ್ಡ್ ರೀಡಿಂಗ್ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಕನಾಮಿಕ್ಸ್ ಎಲ್ಲ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಯಿತು. ಒನ್ಸ್ ಅಪಾನ್ ಅ ಟೈಮ್ ಸ್ಕೂಲಲ್ಲಿ 10 ವರ್ಷ ಹೆದರಿಕೆ, ರೈಟ್ ಮೇರೆ ಸಬ್ಜೆಕ್ಟ್. ಕಾಲೇಜಿಗೆ ಬಂದು ಒಂದೇ 2-3 ದಿವಸದಲ್ಲಿ ಐ ಚೇಂಜ್ ಮೈ ಮೈಂಡ್ ಆ್ಯಂಡ್ ಐ ಲವ್ಡ್ ವಾಟ್ ಐ ರೆಡ್. ಯು ಶುಡ್ ಲವ್ ವಾಟ್ ಯು ರೀಡ್. ನೀವು ಎಂಥದೇ ಓದಿ ಅದನ್ನು ನೀವು ಪ್ರೀತಿ ಮಾಡಬೇಕು, ಅದನ್ನು ನೀವು ಲವ್ ಮಾಡಬೇಕು. ಇಲ್ಲಿದ್ರೆ ಯೋರ್ ಸ್ಟಡಿಯಿಂಗ್ ವಿಲ್ ಬಿ ಪನಿಷ್ಮೆಂಟ್, ನಾಟ್ ಸಮಥಿಂಗ್ ವಿಚ್ ಯು ಎಂಜಾಯ್. ಸೊ ವಾಟ್ ಎವರ್ ಯು ರೀಡ್, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಏನೇ ತೊಗೊಳ್ಳಿ ನೀವು, ಯು ಶುಡ್ ಎಂಜಾಯ್ ವಾಟ್ ಯು ರೀಡ್. ಆಗ ಯು ವಿಲ್ ರಿಮೆಂಬರ್ ಇಟ್. ಈಗ ಒಂದು ಮೂವಿ ಸಾಂಗ್ ಹಾಡಿದರೆ ಕೇಳಿ ಮೆಮರಿ ಇಲ್ಲ ಹೇಳ್ತೀರಲ್ಲ, ನನಗೆ ಮರ್ತೇ ಹೋಗ್ತದೆ, ನನಗೆ ನೆನಪೇ ಇರೋದಿಲ್ಲ ಹೇಳೋರಿಗೆ. ಹಾಡು ಕೇಳಿ 1 ಸತಿ 2 ಸತಿ ಕೇಳಿ ಹಾಡು ಬರೋದಿಲ್ವಾ ನಿಮಗೆ? ಬರ್ತದಾ ಇಲ್ವಾ? ಒಂದು ಸೀರಿಯಲ್ ನೋಡ್ತೀರಾ, ನನಗೆ ಮಿಸ್ ಆಯ್ತಾ ಸೀರಿಯಲ್ ಹೇಳಿ 20 ನಿಮಿಷ ಸೀರಿಯಲ್ 1 ಗಂಟೆ ಬೇಕಾದ್ರೆ ಹೇಳ್ತೀರಾ ಇಲ್ವಾ? ಎಂತ, ನಾನೊಂದು ಸೀರಿಯಲ್ ನೋಡಲಿಲ್ಲ, ನನಗೆ ಕತೆ ಹೇಳಿದರೆ 20 ನಿಮಿಷದ ಸೀರಿಯಲ್ 1 ಗಂಟೆ ಬೇಕಾದ್ರೆ ಹೇಳ್ತೀರಾ, ಹೌದಾ? ಮತ್ತು ನೆನಪು ಯಾರಿಗೆ ಇರೋದಿಲ್ಲ? ನನಗೆ ನೆನಪು ಇರೋದಿಲ್ಲ ಅಲ್ಲ ಎಂತ ಸಹ ಓದಿದ್ದು.
ನೋಡಿದ್ದು. ಮತ್ತು ಇದೆಲ್ಲ ಹೇಗೆ ನೆನಪಿರ್ತದೆ? ದಿಸ್ ಇಸ್ ಐ ಫೌಂಡ್ ದಟ್ ಔಟ್. ಓಕೆ, ನನಗೆ ಇಂಟ್ರೆಸ್ಟ್ ಇದೆ, ನೆನಪಿರ್ತದೆ. ಇಂಟ್ರೆಸ್ಟ್ ಇರದೇ ಇದ್ದರೆ, ಇಷ್ಟ ಇರದೇ ಇದ್ದರೆ ನೆನಪಿರೋದಿಲ್ಲ. ಸೊ ಏನು ಮಾಡಬೇಕು ನಾನು? ಎಂಥ ಓದ್ತಿದ್ದೆ ಅನ್ನೋದನ್ನು ಇಂಟ್ರೆಸ್ಟಿಂಗ್ ಉಂಟು ಹೇಳಿ ತಿಳ್ಕೊಳ್ಬೇಕು. ಎಂಥ ಓದ್ತಿದ್ದೆ ಅದನ್ನು ಲೈಕ್ ಮಾಡಬೇಕು, ಆಗ ನೆನಪಿರ್ತದೆ. ಸೊ ದಿಸ್ ಈಸ್ ದ ಟೆಕ್ನಿಕ್ ಐ ಫಾಲೋ. ದ್ಯಾಟ್ ಇಸ್ ವೈ ಐ ರಿಮೆಂಬರ್ಡ್ ವಾಟ್ ಐ ರೆಡ್. ಎಲ್ಲರೂ ಮತ್ತು ನೀವೆಲ್ಲ ಕ್ಲಾಸಲ್ಲಿ ಪಾಠ ಮಾಡುವಾಗ ಬರ್ಕೊಳ್ತೀರಲ್ಲ, ನನಗೆ ಪಾಠ ಬರೀ ಲೆಕ್ಚರ್ ನೋಡಿ ಕೇಳೋದು ನಾನು ಪಾಠ. ಸೊ ಎಲ್ಲ ಕ್ವೆಶನ್ ನನಗೇನೆ ಕ್ಲಾಸಲ್ಲಿ. ಕ್ವೆಶನ್ ಕೇಳುವಾಗ ತಲೆ ತಗ್ಗಿಸಿ, ಯು ಪುಟ್ ಯೋರ್ ಹೆಡ್ ಡೌನ್, ಬುಕ್ಕಲ್ಲಿ ಬರೆಯುವುದು, ಏನೋ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ತೋರಿಸ್ತೀರ ಟೀಚರಿಗೆ. ಅದು ನನಗೆ ಹಾಗೆ ತಪ್ಪಿಸಿಕ್ಕಾಗ್ತದಾ? ಇಲ್ಲ, ನಾನು ಟೀಚರ್ ನೋಡಿ ಪಾಠ ಕೇಳ್ತಾ ಇರ್ತೇನೆ. ಎಲ್ಲ ಕ್ವೆಶನ್ ನನಗೇನೆ, ಐ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಸೊ ದಿಸ್ ವಾಸ್ ಅ ವೇ ಐ ರಿಮೆಂಬರ್ ಥಿಂಗ್ಸ್ ಇನ್ ಮೈ ಸ್ಟೂಡೆಂಟ್ ಲೈಫ್. ಆ್ಯಂಡ್ ಇಷ್ಟೇ ಅಲ್ಲ, ನನಗೆ ನನಗೆ ಆಟ ಆಡೋದು ತುಂಬ ಇಷ್ಟ. ಫಿಸಿಕಲ್ ಗೇಮ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಸೊ ಕೂತು ಆಟ ಆಡುವಂಥದ್ದು, ಲೈಕ್ ವಾಟ್ಸ್ ಅ ಗುಡ್ ವರ್ಡ್ ಆರ್ ಎಲ್ಸ್ ಎಕ್ಸ್ಟೆಂಪರ್ ಅಂಥದ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಕಾಲೇಜಲ್ಲಿ. ಸೊ ಆ್ಯಂಡ್ ಐ ಎಂಜಾಯ್ಡ್ ಸಚ್ ಥಿಂಗ್ಸ್. ಏನು ಮಾತಾಡಿ ಮಾಡಲಿಕ್ಕೆ ಆಗುವಂಥದ್ದು ಗೇಮ್ಸ್ ಉಂಟಾ, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಂಡ್ ಹಾಡ್ತಾ ಇದ್ದೆ. ಉಳಿದವರೆಲ್ಲ ಪೇಪರ್ ಓದಿಕೊಂಡು ಹಾಡೋದು, ನನಗೆ ಓದಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ನೆನಪಿಟ್ಕೊಂಡು ಎವ್ರಿ ಕಾಲೇಜ್ ಡೇಲಿ, ಟ್ಯಾಲೆಂಟ್ಸ್ ಡೇ, ಕಾಲೇಜ್ ಡೇ, ಯೂನಿಯನ್ ಡೇ, ವಾಟ್ ಎವರ್ ಡೇ ಇಟ್ ವಾಸ್, ಐ ಹ್ಯಾಸ್ ಟು ಸಿಂಗ್ ಅ ಸಾಂಗ್. ಆ್ಯಂಡ್ ಕೂತ್ಕೊಂಡು ಹಾಡು ಹೇಳ್ತಾ ಇದ್ರು. ಬಟ್ ಐ ಹ್ಯಾಸ್ ಟು ಡ್ರ್ಯಾಗ್ ಮೈ ಫ್ರೆಂಡ್ ಟು ದ ಸ್ಟೇಜ್ ಅಲಾಂಗ್ ವಿತ್ ಮೀ. ನನಗೆ ಮೈಕ್ ಹಿಡಿ, ನನ್ನ ಕೈ ಹಿಡಿ, ನಾನು ಹಾಡು ಹೇಳ್ತೇನೆ ಹೇಳಿ. ಆ್ಯಂಡ್ ಅವರೆಲ್ಲ ಬೈಕೊಂಡು ಅವರಿಗೆ ಕೈಕಾಲು ನಡ್ಗೋದು, ನನಗೆ ಮೈಕ್ ಹಿಡೀಲಿಕ್ಕೆ. ನಾನು ಚೆಂದ ಮಾಡಿ ಹಾಡಿ ಐಸ್ ಟು ಕಮ್ ಬ್ಯಾಕ್. ಆ್ಯಂಡ್ ಲಿರಿಕ್ಸ್ ಓದದೆ ಐಸ್ ಟು ಸಿಂಗ್. ಸೊ ದಿಸ್ ವಾಸ್ ಸಮಥಿಂಗ್ ಯುನೀಕ್ ಇನ್ ಮೀ. ಆ್ಯಂಡ್ ಯು ಕ್ಯಾನ್ ಫೈಂಡ್ ಯುನೀಕ್ನೆಸ್ ಇನ್ ಯೋರ್ ಸೆಲ್ಫ್, ಆ್ಯಂಡ್ ಈವನ್ ಯೋರ್ ಅಚೀವ್ಮೆಂಟ್ಸ್ ವಿಲ್ ಬಿ ಯುನೀಕ್ ದಟ್ ಟೈಮ್. ಆ್ಯಂಡ್ ನಾವು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಉಂಟಲ್ಲ, ನಮ್ಮಲ್ಲಿ ಒಂದು ಸ್ಪೆಷಲ್ ಏನು ಉಂಟು ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಒಂದು ಸ್ಪೈಸಿ ಥಿಂಗ್, ಚಟ್ಪಟ ಫ್ಲೇವರ್ ತರಲಿಕ್ಕೆ ನಮ್ಮ ಲೈಫಲ್ಲಿ ವಿ ನೀಡ್ ಟು ಫೈಂಡ್ ವಾಟ್ ಈಸ್ ದ್ಯಾಟ್ ಎಕ್ಸ್ಟ್ರಾ ಥಿಂಗ್ ಇನ್ ಅಸ್ ವಿಚ್ ಮೇಕ್ಸ್ ಅಸ್ ಸ್ಪೆಷಲ್. ಎಲ್ಲರೂ ಸ್ಪೆಷಲ್ಲೇ, ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಸ್ಪೆಷಲ್ ಹೇಳಿ. ಬಿಕಾಸ್ ನಿಮಗೆ ಚಿಕ್ಕದಿಂದ ಬೈದದ್ದು, ಯೂಸ್ಲೆಸ್ ಫೆಲ್ಲೋ ಹೇಳಿ ಬೈದದ್ದೇ ನಿಮಗೆ. ಸ್ಪೆಷಲ್ ಹೇಳಿ ನಿಮ್ಗೆ ಯಾರೂ ಹೇಳಿಲ್ಲ. ಸೊ ಯು ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್, ಐ ಆಮ್ ವಂಡರ್ಫುಲ್, ಐ ಆಮ್ ಸ್ಪೆಷಲ್, ಐ ಆಮ್ ಯೂನೀಕ್ ಹೇಳೋದು ಮಾತ್ರ ಅಲ್ಲ, ಯು ನೀಡ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ಇಟ್ಸ್ ಆಲ್ ಅ ಮೈಂಡ್ ಗೇಮ್. This is an attitude I developed in my life which helped me focus and overcome whatever problems I had. And ನನಗೆ ಎಲ್ಲರೂ ಕೇಳ್ತಾ ಇದ್ದರು, ರಮ್ಯಾ ನೀನು ಇಷ್ಟು ಹ್ಯಾಪಿಯಾಗಿ ಹೇಗೆ ಇರ್ತೀಯ ಮಾರೈತಿ, ಇಷ್ಟೆಲ್ಲ ನಿನಗೆ ಆಗೋದಿಲ್ಲಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ಇದು ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಫೈನ್, ಆಗೋದಿಲ್ಲ ಅಲ್ಲ, ಈಗ ನಿಮ್ಮೊಟ್ಟಿಗೆ ಕೂತು ಮಾತಾಡ್ತಾ ಇದ್ದೇನಲ್ಲ, ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸೊ ವಾಟ್, ಟ್ರಿಪ್ಪಿಗೆ ಹೋಗಿ ಸೊ ವಾಟ್ ಆ್ಯಟಿಟ್ಯೂಡ್ ನನ್ನಲ್ಲಿ ಡೆವಲಪ್ ಆಯಿತು. ಆಗೋದಿಲ್ವಾ, ಸೊ ವಾಟ್. ಕೋಮಾದಲ್ಲಿ ಇದ್ದೆ, ಡಾಕ್ಟರ್ ಹೇಳೋದು ಕೇಳ್ತಿದ್ದು, ಕಣ್ಣು ಕಾಣೋದಿಲ್ಲ ನನ್ನ ತಲೆಯಲ್ಲಿ. ನಾನೀಗ ಬ್ಲೈಂಡ್ ಮ್ಯಾನ್ಸ್ ಬಫ್, ಗೊತ್ತುಂಟ, ಹೀಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋದು. ಆ ಗೇಮಲ್ಲಿ ನಾನು ಚೀಟಿಂಗ್ ಮಾಡ್ತೇನೆ, ನನಗೆ ಬೈಯೋದು ಮನೆಯಲ್ಲಿ. ಸೊ ಈಗ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ ನಾನು ಚೀಟಿಂಗ್ ಮಾಡ್ತೇನೆ ಹೇಳಿ, ನನ್ನ ತಲೆಯಲ್ಲಿ ಆಗ ಬಂದದ್ದು ಈ ಥಾಟ್. ಕಣ್ಣು ಕಾಣೋದಿಲ್ಲ ಹೇಳುವಾಗ, ಅಯ್ಯೋ ಕಾಣೋದಿಲ್ವ ನನಗೆ, ನಾನು ಕೂಗಲಿಲ್ಲ. ಕೋಮಾದಲ್ಲಿ ಇದ್ದಾಗ ನನಗೆ ನೆನಪುಂಟು, ಐ ವಾಸ್ ನಾವು ಈಗ ನನಗೆ ಚೀಟಿಂಗ್ ಮಾಡ್ತೇನೆ ಹೇಳಲಿಕ್ಕೆ ಆಗೋದಿಲ್ಲ ಯಾರಿಗೆ ಸಹ. ನಾನು ಕಣ್ಣು ಕಟ್ಟದೆ ಹೀಗೆ ಮಾಡ್ಬೋದು, ನನಗೆ ಗೊತ್ತಿರಲಿಲ್ಲ. ಪಿಕ್ಚರ್ ನೋಡಿದ್ದು ನಾನು ಥಿಂಕ್ ಮಾಡಿದ್ದು, ಕೋಮಾದಿಂದ ಹೊರಗೆ ಬಂದರೆ ಪುನಃ ನಾರ್ಮಲ್ಲಿ ಓಡ್ತಾರೆ, ಜಂಪ್ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ, ನೋಡ್ತಿರಲ್ಲ ನೀವು ಟಿ ವಿಯಲ್ಲಿ. ಸೊ ಮೂವೀಸಲ್ಲಿ ತೋರಿಸ್ತಾರೆ ಕೋಮಾ 1 year 2 years ಇನ್ ಕೋಮಾ, ಹೊರಗೆ ಬಂದು ಫಿಟ್ ಆ್ಯಂಡ್ ಫೈನ್, ಜಂಪ್ ಮಾಡ್ತಾರೆ, ಓಡ್ತಾರೆ, ಫೈಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಹಾಗೆ ತಿಳಿದದ್ದು ಹಾಗೆ ಆಗ್ತದೆ ಹೇಳಿ. 25 ವರ್ಷ ಆಯಿತು, ಇನ್ನೂ ನಿಮ್ಮ ಥರದಲ್ಲಿ ನಾರ್ಮಲ್ ನಾನು ಆಗಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ದ್ಯಾಟ್ ಐ ಆಮ್ ಅಲೈವ್. ಬದುಕಿದ್ದೇನಲ್ಲ, ಸಾಯ್ಲಿಲ್ಲಲ್ಲ. ಬದುಕಿದ್ದೇನೆ ಹೇಳಿದ್ದೇನು, ಪಾಸಿಬಿಲಿಟೀಸ್ ಆಫ್ ನ್ಯೂ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ಯೋರ್ ಲೈಫ್. ಸೊ ದ್ಯಾಟ್ ಕೀಪ್ಸ್ ಮೀ ಹ್ಯಾಪಿ ಆಲ್ವೇಸ್. ಬೇಸರ ಆಗ್ತದೆ, ಬಟ್ ದೆನ್ ಐ ಓವರ್ಕಮ್ ಇಟ್ ವೆರಿ ಸೂನ್. ಎವ್ರಿ ಒನ್ಸ್ ಹ್ಯಾಸ್ ಅಮ್ ಆ್ಯಟಿಟ್ಯೂಡ್, ಮೂಡ್ ಸ್ವಿಂಗ್ಸ್ ಆಗ್ತದೆ, ಇಟ್ ಹ್ಯಾಪನ್ಸ್ ಟು ಮೀ ಆ್ಯಸ್ ವೆಲ್. ಆದರೆ ಬೇಗ ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರಲಿಕ್ಕೆ ಐ ಆಲ್ವೇಸ್ ಸ್ಟೇ ಹ್ಯಾಪಿ. ಎಂಥದೇ ಇರಲಿ, ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಬೇಸರ ಇರಲಿ, ದುಃಖ ಇರಲಿ, ವಾಟ್ ಎವರ್ ಇಟ್ ಈಸ್ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್.
And then I think I am happy because I am alive and I have this attitude. So what? ಏನು ಬೇಕಾದ್ರೆ ಆಗಲಿ, ಸೊ ವಾಟ್. ಓಕೆ, ಯಾರಾದರೆ ಮುಖ ನಿಮಗೆ ಹೀಗೆ ಮಾಡಿ ನೋಡ್ತಾರೆ, ಶೇರ್ ಮಾಡಿ ನೋಡ್ತಾರೆ, ನನಗೆ ಗೊತ್ತಾಗೋದಿಲ್ಲ, ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ನನಗೆ ಅದರಲ್ಲಿ ಅಡ್ವಾಂಟೇಜೇ ಕಾಣೋದು. ಈಗ ಸಿಟ್ಟು ಮಾಡಿ ನೋಡ್ತಾರೆ, ಗುರ್ರಾಯಿಸಿ ನೋಡ್ತಾರೆ ಅಂತ ಬೇಕಾದ್ರೆ ಮಾಡಿ, ನನಗೆ ಗೊತ್ತಾರಲ್ಲ ಬೇಸರ ಆಗೋದು, ಸಿಟ್ಟು ಬರೋದು, ನನಗೆ ಗೊತ್ತೇ ಆಗೋದಿಲ್ಲ. ಸೊ ಐ ಆಮ್ ಹ್ಯಾಪಿ, ದ್ಯಾಟ್ ಈಸ್ ವೈ. ಬೇರೆಯವರ ಎಕ್ಸ್ಪ್ರೆಷನ್ ನನಗೆ ಗೊತ್ತಾಗೋದಿಲ್ಲ, ದ್ಯಾಟ್ ಈಸ್ ವೈ ಐ ಸ್ಟೇ ಹ್ಯಾಪಿ ಆಲ್ವೇಸ್. ಸೊ ಐ ಫೈಂಡ್ ಅಡ್ವಾಂಟೇಜ್ ಇವನ್ ಇನ್ ಮೈ ಡಿಸ್ಅಡ್ವಾಂಟೇಜ್. ಈಗ ನಿಮಗೆ ಗೊತ್ತಾಗ್ತದೆ ನನಗೆ ಕಣ್ಣು ಕಾಣೋದಿಲ್ಲ ಹೇಳಿ, ಗೊತ್ತಾಗೋದಿಲ್ಲ ಅಲ್ಲ. ದಿಸ್ ಈಸ್ ಅನ್ ಅಡ್ವಾಂಟೇಜ್ ಫಾರ್ ಮೀ. ಸೊ ದಿಸ್ ಈಸ್ ಹೌ ಐ ಟೇಕ್ ಲೈಫ್. ಐ ಟೇಕ್ ಎವ್ರಿ disability and make it into advantage, ability. Disabilityನ ಡಿಸ್ ತೆಗೆದ್ರೆ ಅದು ಎಬಿಲಿಟಿ ಆಗ್ತದಲ್ಲ, ಸಾಧ್ಯತೆ, ಪಾಸಿಬಿಲಿಟಿ. ಸೊ ದಿಸ್ ಇಸ್ ಹೌ ಐ ಟೇಕ್ ಮೈ ಲೈಫ್. ಆ್ಯಂಡ್ ಐ ಆಲ್ಸೋ ವಾಂಟ್ ಯು ಟು ಟೇಕ್ ಯುವರ್ ಲೈಫ್ ಇನ್ ಅ ಪಾಸಿಟಿವ್ ವೇ ಸೊ ದಟ್ ಯು ಕ್ಯಾನ್ ಫೇಸ್ ಎನಿಥಿಂಗ್ ಇನ್ ಲೈಫ್. ಆ್ಯಂಡ್ ಪ್ರಾಬ್ಲಮ್ಸ್ ಉಂಟಲ್ಲ, ಅದನ್ನು ಬೆಸ್ಟ್ ಫ್ರೆಂಡಾಗಿ ತಗೊಳ್ಳಿ. ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನೀವು ಎಷ್ಟು ಹೊತ್ತು ಸಿಟ್ಟು ಮಾಡಿರ್ತೀರಾ, ಹೆದರ್ತೀರಾ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ? ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ಫ್ರೀ ಆಗಿರೋದಿಲ್ವೋ? ಪ್ರಾಬ್ಲಮ್ಸನ್ನು ಸಹ ನೀವು ಹಾಗೆ ನೋಡಿದರೆ ಉಂಟಲ್ಲ, ಪ್ರಾಬ್ಲಮ್ಸ್ ಓಡಿ ಹೋಗ್ತದೆ ನಿಮ್ಮಿಂದ. ವಿವೇಕಾನಂದನ ಸ್ಟೋರಿ ಗೊತ್ತು ಕೇಳಿರಬೇಕಲ್ಲ, ಮಂಕಿ ಈಸ್ ಚೇಸಿಂಗ್ ಹಿಮ್. ಒಬ್ಬರು ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಮಂಗಗಳು ಅಟ್ಟಿಸಿಕೊಂಡು ಹೋದ್ರಂತೆ. ವಾಟ್ ಕ್ಯಾನ್ ಯು ಡೂ? ಓಡ್ಬೋದು, ಹೆಲ್ಪ್ ಕೇಳ್ಬೋದು. ಆ್ಯಂಡ್ ಇನ್ನೊಂದು ಏನು, ಸೊ ಎಷ್ಟು ಹೊತ್ತು ಓಡ್ಬೋದು? ಮಂಕಿ ನಿಮ್ಮನ್ನು ಹಿಡಿಯೋವರೆಗೆ ನೀವು ಓಡ್ಬೋದು. ಮಂಕಿ ನಿಮ್ಮನ್ನು ಹಿಡಿತದೆ, ಇಲ್ಲಿದೆ ನಿಮಗೆ ಸಾಕಾಗಿ ನೀವು ಸುಸ್ತಾಗಿ ನಿಲ್ತೀರ. ಸೊ ದ ಥರ್ಡ್ ಪಾಸಿಬಿಲಿಟಿ ಈಸ್, ಮಂಕಿ ನಿಮ್ಮನ್ನು ಹಿಡಿಯೋ ಮುಂಚೆ, ನಿಮಗೆ ಸಾಕಾಗೋ ಮುಂಚೆ, ಟರ್ನ್ ಆ್ಯಂಡ್ ಫೇಸ್ ದ ಮಂಕೀಸ್, ಇಟ್ ವಿಲ್ ಸ್ಟಾಪ್. ಹಾಗೆಯೇ ಪ್ರಾಬ್ಲಮ್ಸಿಂದ ಓಡಿದರೆ ಅದು ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತದೆ. ನಿಮ್ಮ ಎನರ್ಜಿ ಯಾವುದರಲ್ಲಿ ಹೋಗ್ತದೆ, ವೇಸ್ಟ್ ಆಗ್ತದೆ. ಅವಾಯ್ಡ್ ಓಡೋದ್ರಲ್ಲಿ ವೇಸ್ಟ್ ಆಗ್ತದೆ ನಿಮ್ಮ ಎನರ್ಜಿ. ಅದೇ ಸ್ಟಾಪ್ ಆ್ಯಂಡ್ ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ದ ಪ್ರಾಬ್ಲಮ್. ಇದು ದೊಡ್ಡ ಸಂಗತಿಯಲ್ಲಿ, ಇಟ್ಸ್ ನಾಟ್ ಅ ಬಿಗ್ ಡೀಲ್, ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಪ್ರಾಬ್ಲಮನ್ನು ನಾವೇ ಹೆದರಿ ದೊಡ್ಡದು ಮಾಡೋದು. ಸೊ ಹ್ಯಾವ್ ಕರೇಜ್ ಇನ್ ಯು ಆ್ಯಂಡ್ ಫೇಸ್ ದ ಪ್ರಾಬ್ಲಮ್. ಆಟೋಮ್ಯಾಟಿಕ್ಕಾಗಿ ಯು ವಿಲ್ ಗೆಟ್ ದ್ಯಾಟ್ ಸ್ಟ್ರೆಂತ್ ಟು ಓವರ್ಕಮ್ ದ ಪ್ರಾಬ್ಲಮ್. ನಿಮ್ಮಲ್ಲಿ ಏನಿರಬೇಕು ಅಂದರೆ ಕರೇಜ್ ನಿಮ್ಮಲ್ಲಿ ಉಂಟು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಫೈಂಡ್ ದ ಕರೇಜ್ ಇನ್ ಯು ಟು ಫೇಸ್ ಪ್ರಾಬ್ಲಮ್. ನಿಮ್ಮಲ್ಲಿ ಇದ್ದ ಎನರ್ಜಿಯನ್ನು ಆ ಪ್ರಾಬ್ಲಮನ್ನು ಫೇಸ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡಿ, ಅವಾಯ್ಡ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡಬೇಡಿ. ಆಗ ಕೊನೆಗೆ ಸುಸ್ತಾಗಿ ಯು ಕಾಂಟ್ ಫೇಸ್ ಇಟ್. ಸೊ ಬಿಫೋರ್ ಯು ಗೆಟ್ ಟಯರ್ಡ್, ಫೇಸ್ ದ ಪ್ರಾಬ್ಲಮ್, ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಸೊ ದಿಸ್ ಈಸ್ what I want to tell you. And have a goal in life. ಧ್ಯೇಯ ಗುರಿ ಲೈಫಲ್ಲಿ ಇಟ್ಕೊಳ್ಳಿ. ಇಲ್ಲದಿದ್ದರೆ ಇಟ್ ವಿಲ್ ಬಿ ಲೈಕ್ ಅ ಬೋಟ್ ವಿದೌಟ್ ಅ ಸೇಲ್ ಆ್ಯಂಡ್ ಅನ್ ಆ್ಯಂಕರ್. ಅರ್ಥ ಆಯ್ತಾ? ಬೋಟಲ್ಲಿ ಸೇಲ್ ಇರದೇ ಇದ್ದರೆ ಅದು ಗಾಳಿಯಲ್ಲಿ ಎಲ್ಲೆಲ್ಲಿ ಹೋಗ್ತದೆ, ದಿಶೆ ಇಲ್ಲದೆ, ಡಿರೆಕ್ಷನ್ ಇಲ್ಲದೆ ಹೋಗ್ತದೆ. ಆ್ಯಂಡ್ ನಿಲ್ಲುವ ಜಾಗದಲ್ಲಿ ಅದು ನಿಲ್ಲಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಲೈಫಲ್ಲಿ ಸಹ ನಮಗೆ ಗುರಿ ಇರದೇ ಇದ್ದರೆ ನಮಗೆ ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಸೊ ಹ್ಯಾವ್ ಅ ಗೋಲ್ ಇನ್ ಲೈಫ್ ಆ್ಯಂಡ್ ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್, ವಾಟ್ ಯು ವಾಂಟ್. ಆ್ಯಂಡ್ ಡ್ರೀಮ್, ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ಯು ಕ್ಯಾನ್ ಅಚೀವ್ ಇಟ್. ದಿಸ್ ಇಸ್ ಆಲ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ ವಿತ್ ಸಚ್ ಪೇಷನ್ಸ್. And I thank the organizers for giving me an opportunity to address such a huge gathering here. Thank you so much, madam, for your words of wisdom, and thank you so much for igniting the young minds who are present over here. ಮಕ್ಕಳೇ, ಬೆಳಿಗ್ಗೆ ಮಾಡಿದ ಆಕ್ಟಿವಿಟಿ ಮೂಲಕ ನಾವು ಇವರಿಗೆ ಒಂದು ಚಪ್ಪಾಳೆಯನ್ನು ತಟ್ಟುವನ. ಒನ್ ಫಿಂಗರ್, 2, 3, 4, 5. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ತುಂಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ರಮ್ಯಾ ಐತಾಳ್ ಇವರನ್ನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಮೇಡಮ್, ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಿ ನೀವು. ಬಹುಶಃ ನೀವು ಪುತ್ತೂರಿಗೆ ಬಂದದ್ದು ಪ್ರಪ್ರಥಮ ಬಾರಿಗೆ. ಸೊ ಪುತ್ತೂರಿನ ಬಗೆಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಪುತ್ತೂರು ಅನ್ನುವಂಥದ್ದು ಸಾಹಿತ್ಯಕ್ಕೆ, ಸಾಂಸ್ಕೃತಿಕತೆಗೆ, ಜಾನಪದ ಕಲೆಗಳಿಗೆ ಹೆಸರುವಾಸಿಯಾದಂಥ ಊರಿದು. ಶಿವರಾಮ ಕಾರಂತರು ನಡೆದಾಡಿದಂಥ ಊರು ನಮ್ಮ ಪುತ್ತೂರು. ಮುತ್ತಿನ ನಗರಿ, ಪರ್ಲ್ ಸಿಟಿ ಅಂತಲೂ ಪುತ್ತೂರಿಗೆ ಹೇಳ್ತಾರೆ. ಸೊ ಪುತ್ತೂರಿಗೆ ಬಂದಾಗ ಈ ಮುದ್ದು ಮಕ್ಕಳ ಸ್ವಾಗತವನ್ನು ನೋಡಿದಾಗ ನಿಮಗೆ ಅನ್ನಿಸಿದ್ದೇನು? ಇಂಥ ವೆಲ್ಕಮ್ ನನಗೆ ಎಲ್ಲಿ ಸಹ ಸಿಗಲಿಲ್ಲ ಹೇಳಿದ್ದಾರೆ. ದಿಸ್ ಕ್ಲಾಪ್ ವಾಸ್ ರಿಯಲಿ ಯೂನಿಕ್. ಐ ಥ್ಯಾಂಕ್ ಯು and I will cherish it from the rest of my life, and I really thank Srisha for inviting me here. ನನಗೆ ಇಷ್ಟು ಒಳ್ಳೆಯದಲ್ಲಿ ನೀವೆಲ್ಲ ಕೇಳ್ತೀರಾ ಹೇಳಿ ಐ ಆಮ್ ರಿಯಲಿ ಹ್ಯಾಪಿ. ಇಲ್ಲಿ ಸರಿಸುಮಾರು 1200 ಸ್ಟೂಡೆಂಟ್ಸ್ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್ ಆರ್ ಹಿಯರ್ ಆ್ಯಂಡ್ ದೇ ಆರ್ ಹಿಯರ್ ಜಸ್ಟ್ ಟು ಲಿಸನ್ ಟು ಯುವರ್ ವರ್ಡ್ಸ್, ಮೇಡಮ್. ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಪ್ರಿವಿಲೇಜ್ ಟು ಹ್ಯಾವ್ ಯು ಹಿಯರ್. ಸೊ ನನ್ನ ಎರಡನೆಯ ಪ್ರಶ್ನೆ ಬಂದುಬಿಟ್ಟು, ನಮ್ಮ ಜೀವನದಲ್ಲಿ ಯಶಸ್ಸುಗಳು ಸಿಗ್ತದೆ, ಸೋಲು ಕೂಡ ಬರ್ತದೆ. ಯೂಶ್ವಲಿಯಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಯಶಸ್ಸಿನ ಹಿಂದೆ ಓಡ್ತಾರೆ. ಆ್ಯಂಡ್ ಹೆಚ್ಚಿನವರಿಗೆ ಯಶಸ್ಸಿನ ದಾರಿಯಲ್ಲಿ, ಹಾದಿಯಲ್ಲಿ ಇರುವವರಿಗೆ ಸೋಲನ್ನು ಬಂದಾಗ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ಸೋಲನ್ನು ಹೇಗೆ ಎದುರಿಸೋದು, ಅದಕ್ಕಿಂತ ಜಾಸ್ತಿ ಆಗಿ ಸೋಲು ಬಂದಾಗ ಕುಗ್ಗಿದವರನ್ನು ಹೇಗೆ ನಾವು ಮೇಲೆತ್ತಬೇಕು, ಅಥವಾ ಅದನ್ನು ಹೇಗೆ ಫೇಸ್ ಮಾಡುವಂಥದ್ದು, ಚಾಲೆಂಜಸನ್ನು ಹೇಗೆ ಫೇಸ್ ಮಾಡುವಂಥದ್ದು ಅಂತ. ಓಕೆ, ಈಗ ಸೋಲು ಬಂದಾಗ ಅದನ್ನು ಹೇಗೆ ಎದುರಿಸ್ಬೇಕು ಹೇಳಿ ಯುವ ಕ್ವೆಶ್ಚನ್ ಅಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಇದು NET ಎಕ್ಸಾಮ್ ಉಂಟಲ್ಲ, ಮತ್ತು ಐ ಕಮ್ ಬ್ಯಾಕ್, ಐ ಟೇಕ್ ಯುವರ್ ಕ್ವೆಶ್ಚನ್, ಐ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಫಸ್ಟ್. ಇದು NET ಎಕ್ಸಾಮ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರ್ಶಿಪ್ ಆ್ಯಂಡ್ ಫೆಲೋಶಿಪ್. ಈ ಎಕ್ಸಾಮ್ ಉಂಟಲ್ಲ, MA ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಮಾಡುವಂಥ ಎಕ್ಸಾಮ್. ಅದು ಟೀಚಿಂಗಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಅದು ಎಕ್ಸಾಮ್ ಬರೆದ್ರೆ ಮಾತ್ರ ಯು ಕ್ಯಾನ್ ಬಿ ದ್ಯಾಟ್, ಇಲ್ಲಿರೇ ಆಗೋದಿಲ್ಲ. ಆರ್ PhD ಆಗಿರಬೇಕು ನಿಮ್ಮದು. ಈ ಎಕ್ಸಾಮ್ ಉಂಟಲ್ಲ, ತುಂಬ ಫಿಯರ್ ಎಲ್ಲರಿಗೆ ಸಹ. ಈ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲವಾ ಹೇಳಿ. ಆ್ಯಂಡ್ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಎಕ್ಸಾಮ್ ಮೀನ್ಸ್ ಇಟ್ ಈಸ್ ಡಿಸೈನ್ಡ್ ಟು ಪಾಸ್, ನಾಟ್ ಟು ಫೇಲ್. ಎನಿ ಎಕ್ಸಾಮ್ ಇನ್ ದ ವರ್ಲ್ಡ್ ಉಂಟಲ್ಲ, ಅದು ಇಟ್ ಈಸ್ ಡಿಸೈನ್ಡ್ ಫಾರ್ ದಿ ಸ್ಟೂಡೆಂಟ್ಸ್ ಟು ಪಾಸ್. ಆ್ಯಂಡ್ ಶೇಮ್ಫುಲಿ ನನಗೆ ಫಸ್ಟ್ ಟೈಮ್ ನನಗೆ ರಿಯಲೈಸ್ ಆಗಿದ್ದು ಫೇಲಿಯರ್ ಅಂದರೆ ಏನು ಹೇಳಿ ನನಗೆ ಆಗಿದ್ದು ಆಗ. ಟಿಲ್ ದೆನ್ ಐ ಹ್ಯಾಡ್ ನೆವರ್ ಫೇಲ್ಡ್. ಓಕೆ, ನಾನು ಡಿಸ್ಟಿಂಕ್ಷನ್ ಅಷ್ಟೇ ಓದ್ತಿದ್ದೆ. ನನಗೆ ಹೆಚ್ಚು ಓದ್ತಿರ್ಲಿಲ್ಲ, ನಾನು TV ನೋಡೋದು ಹೆಚ್ಚು ನಾನು. ಸೊ ಇದು ಫೇಲ್ಯೂರ್ ಥಿಂಗ್ ಕೇಮ್ ಫಸ್ಟ್ ಇನ್ ಮೈ ಲೈಫ್ ವೆನ್ ಐ ರೋಟ್ ದಿಸ್ ನೆಟ್ ಎಕ್ಸಾಮ್. ಆ್ಯಂಡ್ ಎಲ್ಲರೂ ಸಹ ಕದ್ದು ಮುಚ್ಚಿ ಬರೀತಾಯಿದ್ರು, ಅಡುಗೆ ಕೂತು ಹೇಳ್ತಾನೇ ಇರಲಿಲ್ಲ ಈ ಎಕ್ಸಾಮ್ ಬರೆದಿದ್ದೇವೆ ಹೇಳಿ. ಅದೇ ನನಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಪರ್ಮಿಷನ್ ತೊಗೊಳ್ಬೇಕು, ಬರೀಲಿಕ್ಕೆ ಜನ ತೊಗೊಳ್ಬೇಕು, ಬೇರೆ ರೂಮಲ್ಲಿ ಬರೆಯೋದು, ಇದೆಲ್ಲ ಆದಾಗ ಎಲ್ರಿಗೂ ಗೊತ್ತಿರ್ತದೆ ಯೂನಿವರ್ಸಿಟಿಯಲ್ಲಿ ನಾನು ಎಕ್ಸಾಮ್ ಬರಿತಾ ಇದ್ದೇನೆ ಹೇಳಿ. ಮೇಡಮ್ ಪಾಸ್ ಆಗಲಿಲ್ವಾ ನೀವು ಹೇಳಿ. ಲೈಕ್ ವೇರ್ ಶುಡ್ ಐ ಹೈಡ್ ಮೈ ಫೇಸ್ ನಾವು ಹೇಳಿ ಏನು ನಾಚಿಕೆ ಆಗ್ತಾಯಿತ್ತು. ಆ್ಯಂಡ್ ಫಸ್ಟ್ ಟೈಮ್ ಫೇಲ್ ಆದಾಗ ತುಂಬ ಕೂಗಿದೆ, ಅಮ್ಮ ಇದೆಂಥದಪ್ಪ, ಮುಖ ತೋರಿಸಿಕ್ಕಿಲ್ಲ ನನಗೆ ಯಾರಿಗೆ ಸಹ ಹೇಳಿ. ಬಟ್ ದೆನ್ ಐ ಥಾಟ್ ಓಕೆ, ಈಗ ಮುಖ ತೋರಿಸಲಿಕ್ಕೆ ಆಗದೇ ಇರುವಷ್ಟು ನಾಚಿಕೆ ಆಗಿದೆ, ಇದನ್ನು ಪಾಸ್ ಮಾಡಿಯೇ ತೀರ್ತೇನೆ ನಾನು. ಫೇಲ್ ಆದ ಎಕ್ಸಾಮನ್ನು ಪಾಸ್ ಮಾಡಬೇಕು ಹೇಳಿ ಐ ಡಿಸೈಡೆಡ್. ಆ್ಯಂಡ್ 5-6 ಅಟೆಂಪ್ಟ್ ಬರೆದಿದ್ದೇನೆ ನಾನು. ರಿಯಲಿ ಸ್ಯಾಡ್. 5-6 ಅಟೆಂಪ್ಟ್ ಬರೆದ ಮೇಲೆ ಐ ಪಾಸ್ ಎಕ್ಸಾಮ್. ಬಿಕಾಸ್ ಎಕ್ಸಾಮ್ ನಾವು ಬರೀತೇವೆ, ವಾಟ್ ಎವರ್ ಫೇಲಿಯರ್ ಬಂದಾಗ ಈಗ ಕೂಗ್ತೇವೆ ನಾವು ಹೇಳಿ, ಎಲ್ಲರೂ ಕೂಗ್ತಾರೆ ಹೌದು. ಅದೇ ಆ್ಯಟಿಟ್ಯೂಡಲ್ಲಿ ಮುಳುಗಿ ಹೋಗೋ ಬದಲಿಗೆ ಥಿಂಕ್ ಸಮಥಿಂಗ್ ಎಲ್ಸ್. ಬೇಸರ ಆಗ್ತದೆ ಹೌದು, ಬಟ್ ಕಮ್ ಔಟ್ ಆಫ್ ಇಟ್. ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ವೇಸ್ ಆಫ್ ಕಮಿಂಗ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ಸ್. ಈಗ ನಾನು ಹೇಗೆ ಮಾಡಿದೆ ಅದನ್ನು ಹೇಳ್ಬೋದು. ಐ ಎನಲೈಸ್ಡ್, ನಾನು ಫೇಲ್ ಯಾಕೆ ಆದೆ. ನಾನು ಪ್ರಿಪೇರ್ ಮಾಡಿದ್ದು 1 ವಾರ, 1 ವರ್ಷ ಪ್ರಿಪೇರ್ ಮಾಡಬೇಕಾದ ಎಕ್ಸಾಮಿಗೆ 1 ವಾರ ಪ್ರಿಪೇರ್ ಮಾಡಿದರೆ ಪಾಸ್ ಆಗಲಿಕ್ಕೆ ಆಗ್ತದಾ? ಇಲ್ಲ. ಅದೇ ಮಿಸ್ಟೇಕ್ ಪುನಃ ರಿಪೀಟ್ ಮಾಡಿದೆ. 10 ದಿವಸ ಓದಿದೆ ಅಷ್ಟೇ. 1 ಇಯರ್ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಎನಿಥಿಂಗ್ ಅಂಡರ್ ದ ಸನ್, ಲಿಟ್ರೇಚರಲ್ಲಿ ಎಂತ ಉಂಟು ಅದೆಲ್ಲ ಎಂತ ಸಹ ಕೇಳ್ಬೋದು.
ಆ್ಯಂಡ್ ದೆನ್ ಐ ಡಿಸೈಡ್ ಓಕೆ ಪ್ರಿಪರೇಷನ್ ಮಾತ್ರ ಅಲ್ಲ, ಐ ನೀಡ್ ಟು ಇವನ್ ಥಿಂಕ್ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಕೇಳ್ತಾರೆ. ಯು ಹ್ಯಾವ್ ಟು ಎನಲೈಸ್. ನಿಮಗೆ ಫೇಲ್ ಆದಾಗ ಎನಲೈಸ್ ಯುವರ್ ಫೇಲಿಯರ್. ಡೋಂಟ್ ಬಿ ಸ್ಯಾಡ್ ಅಬೌಟ್. ಓಕೆ, ಸಾರೋ, ಬೇಸರ, ಡಿಸಪಾಯಿಂಟ್ಮೆಂಟ್ ಎಲ್ಲರಿಗೆ ಆಗ್ತದೆ ಲೈಫಲ್ಲಿ. ಬಟ್ ಸಕ್ಸಸ್ ಆಗೋರು ಯಾರು ಗೊತ್ತಾ? ಫೇಲಿಯರಿಂದ ಕಲಿಯುವವರು. ಫೇಲಿಯರ್ ಒಂದು ಲೆಸನ್, ನಮಗೆ ಒಂದು ಪಾಠ. ಅದನ್ನು ನಾವು ಕಲಿಬೇಕು. ಓಕೆ, ನಾನು ಫೇಲ್ ಯಾಕೆ ಆದೆ, ಏನು ಮಾಡಿದೆ ನಾನು ಪಾಸ್ ಆಗ್ತೇನೆ, ಇದನ್ನು ಓವರ್ಕಮ್ ಮಾಡ್ತೇನೆ ಹೇಳಿ. ಈಗ ಕುಕ್ ಮಾಡುವಾಗ ನೀವೆಲ್ಲ ಕುಕ್ ಮಾಡುವಾಗ ಟೇಸ್ಟಿ ಆಗದೇ ಇದ್ದರೆ ಯು ಆ್ಯಡ್ ಅಪ್ ಸಮಥಿಂಗ್ ಆ್ಯಂಡ್ ಮೇಕ್ ಇಟ್ ಟೇಸ್ಟಿ ಅಲ್ಲ. ಹಾಗೆಯೇ ಎಕ್ಸಾಮ್ ಫೇಲ್ ಆದಾಗ ಪಾಸ್ ಮಾಡಲಿಕ್ಕೆ ನಿಮ್ಮಲ್ಲಿ ನೀವು ಏನನ್ನು ಆ್ಯಡ್ ಮಾಡ್ಕೊಳ್ಬೇಕು, ಏನನ್ನು ಎಡಿಷನ್ ಆಗಿ ವರ್ಕ್ ಮಾಡಬೇಕು, ಅದನ್ನು ನೀವು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ ಧ್ಯಾನ ಮಾಡಿದ್ರೆ ಸಾಕಾಗೋದಿಲ್ಲ, ಅದರ ಮೇಲೆ ವರ್ಕ್ ಮಾಡಬೇಕು. ಐ ವರ್ಕ್ಡ್ ರೇಡಲ್. ಒಂದು ಸತಿ ಓದಿ ಇನ್ನೊಂದು ಸತಿ ನಾನು ಓದ್ತಾ ಇರಲಿಲ್ಲ. ಇಷ್ಟು ಓದಿದ್ದೇನೆ, ಓದಿ ಸಾಕಾಗ್ತಾಯಿದೆ. ಎಲ್ಲ ತಮಾಷೆ ಮಾಡ್ತಾಯಿದ್ರು, ರಮ್ಯಾ ಎಕ್ಸಾಮ್ ಪಾಸ್ ಆದೆಯಾ ಹೇಳಿ. ಗೊತ್ತು ಫೇಲ್, ಯಾರೇ ಸಹ ತಮಾಷೆ ಮಾಡಲಿಕ್ಕೆ. ಅವರು ಬರೆದಿದ್ದಾರೆ ಕದ್ದು ಮುಚ್ಚಿ ಅಡುಗೆ ಕೂತು, ಯಾರಿಗೆ ಸಹ ಮುಖ ತೋರಿಸೋದೇ ಅಡುಗೆ ಬರೀತಾರೆ, ನನಗೆ ಹೇಳೋದಿಲ್ಲ. ಆದರೆ ನಾನು ಫೇಲ್ ಆಗಿದ್ದೇನೆ ಹೇಳಿ ಅವರಿಗೆ ತಮಾಷೆ ಮಾಡಲಿಕ್ಕೆ ನನಗೆ ಹಾಗೆ. ಬಟ್ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಹೌದಾ, ತಮಾಷೆ ಮಾಡ್ತೀರಾ, ಮಾಡಿ ಎಷ್ಟು ಬೇಕಿದ್ರೆ ಮಾಡಿ, ನಾನು ಪಾಸ್ ಆಗಿ ತೋರಿಸ್ತೇನೆ ನಿಮಗೆ, ಆಗ ನೋಡ್ತೇನೆ ಯಾರು ನಗಾಡ್ತಾರೆ ಹೇಳಿ. ಐ ಟುಕ್ ಇಟ್ ಇನ್ ದ್ಯಾಟ್ ವೇ. ಅಯ್ಯೋ ಅಲ್ಲಿ ನಗಾಡ್ತಾರಲ್ಲ, ನಗಾಡೋರ ಹಲ್ಲು ಕಾಣ್ತದೆ ಅಷ್ಟೇ, ದ್ಯಾಟ್ಸ್ ಇಟ್, ಟೇಕ್ ಇಟ್ ದ್ಯಾಟ್ ವೇ. ನಗಾಡೋರು ನಗಾಡ್ತಾರೆ, ಅವ್ರ ಆ್ಯಟಿಟ್ಯೂಡ್. ವೈ ಶುಡ್ ಯು ಬಿ ಬಾದರ್ಡ್ ಅಬೌಟ್ ಇಟ್? ನಿಮ್ಮ ಲೈಫ್, ನಿಮ್ಮ ಥಿಂಕಿಂಗ್ ಏನೋ, ದ್ಯಾಟ್ ಮ್ಯಾಟರ್ಸ್ ಮೋರ್. ಬೇರೆಯವ್ರು ಎಂತ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ, ಅದನ್ನು ಥಿಂಕ್ ಮಾಡಬೇಡಿ. ನಿಮ್ಮ ಬಗ್ಗೆ ನೀವೇನು ಥಿಂಕ್ ಮಾಡ್ತೀರೋ ಅದರ ಬಗ್ಗೆ ಫೋಕಸ್ ಮಾಡಿ. ಆ್ಯಂಡ್ ಎನಲೈಸ್ ಹೌ ಯು ಕ್ಯಾನ್ ಸಕ್ಸಸ್ಫುಲ್ ಆಗಲಿಕ್ಕೆ ಏನು ಮಾಡ್ಬೋದು ಹೇಳಿ. ದೆನ್ ಪಾಸ್ ಆಗುವ ಟೈಮಲ್ಲಿ ಐ ರೆಡ್ ಫಾರ್ 3 months ಸೀರಿಯಸ್ಲಿ ಓದಿದೆ ಆ್ಯಂಡ್ ಪಾಸ್ ಆದೆ ಫೈನಲಿ ಆ ಎಕ್ಸಾಮ್. ಆ್ಯಂಡ್ ಮತ್ತೆ ಎಲ್ಲರೂ ಓಕೆ ರಮ್ಯಾ ಗುಡ್, ಯು ಪಾಸ್ ದಿ ಎಕ್ಸಾಮ್ ಹೇಳಿ, ದೇ ವರ್ ಹ್ಯಾಪಿ. ಆ್ಯಂಡ್ ಅವರೇ ತಮಾಷೆ ಮಾಡಿದವರೇ, ರಮ್ಯಾ ಟೆಕ್ನಿಕ್ಸ್ ಹೇಗೆ ಪಾಸ್ ಆಗೋದು, ಬುಕ್ಸ್ ಕೊಡ ಅದು ಓದಲಿಕ್ಕೆ. ನಾನು ಕೊಟ್ಟು ಸಹ ವೇಸ್ಟ್, ಅವ್ರೇನು ಓದೋದಿಲ್ಲ. ಸೊ ದೇ ಆಲ್ ವಾಂಟ್ ಶಾರ್ಟ್ಕಟ್ಸ್ ಇಲ್ಲ ಸಕ್ಸಸ್ಸಿಗೆ. ಆ್ಯಟಿಟ್ಯೂಡನ್ನು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಥಿಂಕಿಂಗ್ ಈಸ್ ಅ ಓನ್ಲಿ ಶಾರ್ಟ್ಕಟ್ ವಿ ಕ್ಯಾನ್ ಗೆಟ್. ಎಫರ್ಟಿಗೆ ಶಾರ್ಟ್ಕಟ್ಸ್ ಇಲ್ಲ, ಹಾರ್ಡ್ ವರ್ಕಿಗೆ ಶಾರ್ಟ್ಕಟ್ ಇಲ್ಲ. ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿಕೊಂಡ್ರೆ ಯು ಕ್ಯಾನ್ ಚೇಂಜ್ ಥಿಂಗ್ಸ್ ಇನ್ ಯೋರ್ ಲೈಫ್. ಸೊ ಫೇಲ್ ಆದಾಗ ಪಕ್ಕದ ಮನೆಯವರಂತ ಆಲೋಚನೆ ಮಾಡ್ತಾರೆ, ನನ್ನ ಫ್ರೆಂಡ್ ಜೊತೆ ಹೇಗೆ ಆಲೋಚನೆ ಮಾಡ್ತಾರೆ, ಅದು ಬೇಡ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ ಸಾಕು. ದ್ಯಾಟ್ ವಿಲ್ ಹೆಲ್ಪ್ ಯು ಸಕ್ಸೀಡ್. ಆ್ಯಂಡ್ ಎನಲೈಸ್ ಯುವರ್ ಮಿಸ್ಟೇಕ್ಸ್. ಡೋಂಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್ ಅಗೇನ್. ಒಂದು ಸತಿ ಮಾಡಿದ ಮಿಸ್ಟೇಕನ್ನು ಪುನಃ ರಿಪೀಟ್ ಮಾಡಬೇಡಿ, ಬೇರೆ ಮಿಸ್ಟೇಕ್ ಮಾಡಿ, ತೊಂದರೆ ಇಲ್ಲ. ಮಿಸ್ಟೇಕ್ಸಿಂದವೇ ನಾವು ಕಲಿಯೋದು ಲೈಫಲ್ಲಿ. ಯಾರು ಸಹ ಮಿಸ್ಟೇಕ್ ಮಾಡದೇ ಇರುವಂಥ ವ್ಯಕ್ತಿ ಇಲ್ಲ ಲೈಫಲ್ಲಿ. ಸೊ ಮೇಕ್ ಮಿಸ್ಟೇಕ್ಸ್, ಲರ್ನ್ ಫ್ರಮ್ ಇಟ್ ಆ್ಯಂಡ್ ಓವರ್ಕಮ್ ವಾಟ್ ಯು ಡೂ. ಅದೊಂದು ಜಸ್ಟ್ ಒಂದು ಚಿಕ್ಕ ಎಕ್ಸಾಮ್ ಆರ್ ಫೇಲಿಯರ್, ಅದು ಪರ್ಮನೆಂಟ್ ಅಲ್ಲ. ನಾನು ಫಸ್ಟಿಗೆ ಹೇಳಿದೆ ಅಲ್ಲ, ಕ್ವಿಟ್ ಮಾಡಬೇಡಿ, ಡೋಂಟ್ ಗಿವ್ ಅಪ್, ಗೋ ಆನ್ ಟಿಲ್ ಯು ಸಕ್ಸೀಡ್. ಆದರೆ ಮಾತ್ರ ಯು ಕ್ಯಾನ್ ಆ್ಯಕ್ಚುಲಿ ಬಿ ಆನ್ ಅಚೀವರ್. ಸೊ ನೆವರ್ ಗಿವ್ ಅಪ್ ಆನ್ ಥಿಂಗ್ಸ್. ಡಿಡ್ ಐ ಆನ್ಸರ್ ದ ಕ್ವೆಶನ್? ಎಸ್. ಯಾವತ್ತೂ ಕೂಡ ನಮಗೆ ಕೈ ಬೆರಳು ಮಾಡಿ ತೋರಿಸಿದವರ ಮುಂದೆ ನಾವು ಸಾಧಿಸಿ ತೋರಿಸ್ಬೇಕು, ಅದು ನಿಜವಾದ ಸಾಧನೆ ಅಂಥೇಳಿ. ಇಲ್ಲಿ ಸೇರಿರತಕ್ಕಂಥ ಸುಮಾರು ಜನರಲ್ಲಿ ನಾನೊಂದು ಕ್ವಶನ್ ಕೇಳಬೇಕು ಅಂತ ಇದೆ. ಸೊ ಇದೀಗ ನಿಮಗೆ ಟೈಮ್. ಯಾರಿಗಾದರೂ ಮೇಡಮ್ ಹತ್ರ ಏನಾದರೂ ಕ್ವಶನನ್ನು ಕೇಳಬೇಕು ಅಂತ ಹೇಳಿದ್ರೆ, ನಮಗೆ ದಿನದಿಂದ ದಿನಕ್ಕೆ ಗುರಿ ಚೇಂಜ್ ಆಗ್ತಾ ಇರ್ತದೆ. ಅಂದರೆ ಈಗ ನನಗಿವತ್ತು ಡಾನ್ಸರ್ ಆಗಬೇಕಂತ ಅನಿಸಿದರೆ ಅದೇ 1 ವೀಕ್ ಆದಮೇಲೆ ಸಿಂಗರ್ ಆಗಬೇಕಂತ ಆಗ್ತದೆ. ಅದೇ ಇನ್ನೂ 1 ವೀಕ್ ಆದಮೇಲೆ ಡಾಕ್ಟರ್, ಇಂಜಿನಿಯರ್, ಆಮೇಲೆ IAS ಆಫೀಸರ್, ಹಾಗೆ ಬೇರೆ 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 ಗೋಲ್ಸ್ ಇರ್ತದೆ. ಹೇಗೆ ಒಂದೇ ಗೋಲ್ನ ಮೇಲೆ ಫೋಕಸ್ ಮಾಡೋದು ಅಂತ? ಈಗ ಯು ಹ್ಯಾವ್ ಮೆನಿ ಗೋಲ್ಸ್ ಅಲ್ಲ. ಸಿ ವಾಟ್ ಈಸ್ ಯೋರ್ ಡ್ರೀಮ್. ನಿಮ್ಮ ಡ್ರೀಮ್, ಇನ್ನರ್ ಡ್ರೀಮ್ ಏನು, ವಾಟ್ ಮೇಕ್ಸ್ ಯು ವೆರಿ ಹ್ಯಾಪಿ. ನಿಮಗೆ ಯಾವುದನ್ನು ಮಾಡಿದರೆ ತುಂಬ ಖುಷಿ ಕೊಡ್ತದೆ. ಸಿಂಗಿಂಗಲ್ಲಿ ಕೊಡುವಂಥ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಹೈ ಇದೆ, ಡ್ಯಾನ್ಸ್ಗಿಂತ ಹೈ ಇದ್ದರೆ ಪರ್ಸೀವ್ ದ್ಯಾಟ್. ಇಫ್ ಯು ಫೀಲ್ ಡೂಯಿಂಗ್ ಡಾನ್ಸಿಂಗ್ ಈಸ್ ಮೋರ್ ಅಕಾಂಪ್ಲಿಷಿಂಗ್ ದ್ಯಾನ್ ಸಿಂಗಿಂಗ್, ಪರ್ಸೀವ್ ದ್ಯಾಟ್. ಗೊತ್ತಾ? ಡಿಡ್ ಐ ಆನ್ಸರ್ ದ ಕ್ವೆಶನ್? ಸೊ ಫಾಲೋ ಯುವರ್ ಪ್ಯಾಷನ್. ನಿಮಗೆ ತುಂಬ
ಖುಷಿ ಮೈಂಡಲ್ಲಿ ಯಾವುದು ಕೊಡ್ತದೆ, ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್, ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಯಾವುದರಿಂದ ಆಗ್ತದೆ ಅದನ್ನು ಮಾಡಿ. ಆ್ಯಂಡ್ IAS ಅನ್ನು ಕೀಪ್ ದ್ಯಾಟ್, ಡೂ ದ್ಯಾಟ್. ಇಫ್ ಯು ವಾಂಟ್ ಟು ಡೂ ದ್ಯಾಟ್, ಡೂ ಇಟ್. ಆ್ಯಂಡ್ ಮಾಡಿದ ಮೇಲೆ ಇಫ್ ಯು ಫೀಲ್ ಇಟ್ ನಾಟ್ ಯೋರ್ ಕಪ್ ಆಫ್ ಟೀ, ಯು ಕ್ಯಾನ್ ಲೀವ್ ಇಟ್. ಸೊ ಡೋಂಟ್ ಗಿವ್ ಅಪ್ ಆನ್ your dreams. Work on it. See how best you enjoy it. If you are not having happiness, satisfaction in what you do, you leave it and go on to the next one. ಎಸ್, ಥ್ಯಾಂಕ್ ಯು ಮ್ಯಾಮ್. Welcome. I hope I answered your question. ಎಸ್. ನಮಸ್ತೆ ಮ್ಯಾಮ್. ನಮಸ್ತೆ. ನನ್ನ ಹೆಸರು ದರ್ಶಿನಿ ಅಂತ. ಇಲ್ಲೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜಲ್ಲಿ ಸೆಕೆಂಡ್ PU ಮಾಡ್ತಿದ್ದೀನಿ. ಓಕೆ. ನನ್ನ ಕ್ವಶನ್ ಏನಂದರೆ, ನೀವು ಆಗಲೇ ಹೇಳಿದ್ರಿ ಆ ಕೋಮಾದಲ್ಲಿದ್ದಾಗ ನೀವೇನು ಅಂದ್ಕೊಂಡ್ರಿ, ಜಸ್ಟ್ ಇಟ್ಸ್ ಅ ಗೇಮ್ ಬ್ಲೈಂಡ್ನೆಸ್ ಅನ್ನೋದು ಅಂತ. ಈಗ ಅದೇ ಮೈಂಡ್ ಸೆಟ್ ಇದೆಯಾ ಮ್ಯಾಮ್ ನಿಮಗೆ? ಹೌದು. ಐ ಮೀನ್ ಸೊ ವಾಟ್ ಹೇಳೋ ಮೈಂಡ್ ಸೆಟ್ ಇನ್ನೂ ಸಹ ಉಂಟು. ಯಾರೆಂತ ಬೇಕಿದೆ ಹೇಳೋರು ಹೇಳ್ತಾ ಇರ್ತಾರೆ. ಅವರ ಆ್ಯಟಿಟ್ಯೂಡ್, ನನ್ನದಲ್ಲ. ಇಫ್ ಐ ಹ್ಯಾವ್ ಹರ್ಡ್ ಪೀಪಲ್, ನನಗೆ ಕುಂಟಿ ಕುರುಡಿ ಗೊತ್ತಿಲ್ವಾ ನಿಮಗೆ, ನಾನು ಕುಂಟಿ ಕುರುಡಿ ಹೇಳಿ ಇವತ್ತೆಂತ ಪುನಃ ಸಮಥಿಂಗ್ ನ್ಯೂ ಹೇಳ್ತೇನೆ ಅಷ್ಟೇ. ಕುಂಟಿ ಹೇಳಿದವರು ಇದ್ದಾರೆ ನನಗೆ. ಐ ಟೇಕ್ ಇಟ್ ವಿತ್ ಅ ಸ್ಮೈಲ್. ಹೌದು, ಗೊತ್ತಿಲ್ವಾ ನಿಮಗೆ ನಾ ಕುಂಟಿನ ಕುರುಡಿ ಹೇಳಿ ಮತ್ತೆ ಪುನಃ ಅದನ್ನೆಂತ ಹೇಳೋದು ಹೇಳ್ತೇನೆ. ದಿಸ್ ಇಸ್ ಆ್ಯಟಿಟ್ಯೂಡ್. ಯು ಶುಡ್ ನನಗೆ ಕುಂಟಿ ಹೇಳಿ ಕೂಗೋದಲ್ಲ. ಅದು ಯು ಎಕ್ಸೆಪ್ಟ್ ಇಟ್ ಫಸ್ಟ್. ನಿಮ್ಮಲ್ಲಿ ಎಂಥ ಫ್ಲಾಸ್ ಉಂಟು ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ. ಬೇರೆಯವ್ರು ತಮಾಷೆ ಮಾಡಿದ್ರೆ ಮಾಡಲಿ. ಕೆಲವು ಸ್ಟ್ಯಾಮರ್ ಮಾಡಿ ಮಾತಾಡ್ತಾರೆ, ತಮಾಷೆ ಮಾಡಿದರೆ ಟೇಕ್ ಇಟ್ ಆ್ಯಸ್ ಅ ಚಾಲೆಂಜ್. ಡೋಂಟ್ ಕ್ರೈ. ಎಲ್ಲರೂ ಅವರ ದಟ್ ಈಸ್ ಆ್ಯಟಿಟ್ಯೂಡ್. ಅದು ಅವರ ಅಪ್ಬ್ರಿಂಗಿಂಗ್, ಅವರ ಆ್ಯಟಿಟ್ಯೂಡ್, ಅವರ ಥಿಂಕಿಂಗ್, ನಿಮ್ಮದಲ್ಲ. ಆ್ಯಂಡ್ ಯು ಆಸ್ಟ್ ಬ್ಲೈಂಡ್ ಮ್ಯಾನ್ಸ್, ಅದು ದಟ್ ವಾಸ್ ದ ಆ್ಯಟಿಟ್ಯೂಡ್ ಐ ಹ್ಯಾಡ್. ಸೊ ವಾಟ್ ಇಫ್ ಐ ಕಾಂಟ್ ಸಿ, I can do other things also. ಹೇಳಿ possibilities. I still look for possibilities in life. ಹಿಂದಿನ ಇಂಡಿಷನ್ ಎಂತ ಇದ್ದದ್ದು ಹೇಳಿದರೆ, ಕಾಣದಿದ್ದರೆ ಏನಾಯಿತು, ಕಣ್ಣು ಕಾಣದೇ ಇದ್ದರೆ ಸಹ ಲೈಫ್ ಉಂಟು. ಲೈಫಲ್ಲಿ ಏನೆಲ್ಲ ಮಾಡಬಹುದು ಹೇಳೋ ಪಾಸಿಬಿಲಿಟೀಸನ್ನು ಹುಡುಕ್ಲಿಕ್ಕೆ ಇನ್ನೂ ಸಹ ಕೀಪ್ ಲುಕಿಂಗ್ ಫಾರ್ ಪಾಸಿಬಿಲಿಟೀಸ್. ವಿಷನ್ ಅನ್ನುವಂಥದ್ದು ತುಂಬಾ ಮುಖ್ಯ. ವಿಷನ್ ಅಂತ ಹೇಳುವಾಗ ಕಣ್ಣಿಗೆ ಕಾಣುವಂಥ ವಿಷನ್ ಒಂದು, ಅಂತರಂಗದ ವಿಷನ್ ಇನ್ನೊಂದು. ಸೊ ನಿಮ್ಮ ಪ್ರಕಾರ ವಿಷನ್ ಅಥವಾ ಬ್ಲೈಂಡ್ನೆಸ್ ಅಂದರೆ ಏನು? ನನ್ನ ಪ್ರಕಾರ ವಿಷನ್ ಅಂದರೆ ಬ್ಲೈಂಡ್ನೆಸ್. ಈಗ ಎಲ್ಲರೂ ನಿಮ್ಮ ರೀತಿಯಲ್ಲಿ ಸಮ್ಟೈಮ್ಸ್ ಯು ಆರ್ ಬ್ಲೈಂಡ್. ಹುಡುಕ್ತೀರಾ ಅದೇ ಕಣ್ಣು ಮುಂದೆನೇ ಇರ್ತದೆ, ಸಿಗೋದಿಲ್ಲ. ಸೊ ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ಥಿಂಕಿಂಗ್, ನಮ್ಮ ಆ್ಯಟಿಟ್ಯೂಡಲ್ಲಿ ನಾವು ಬ್ಲೈಂಡ್ ಆಗಿರಬಾರ್ದು. ಸೆನ್ಸಿಟಿವ್ ಆಗಿ ಥಿಂಕ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡುವಂತಹ ಕೆಪ್ಯಾಸಿಟಿ ಇದ್ದರೆ ಯು ಆರ್ ನಾಟ್ ಬ್ಲೈಂಡ್. ಇಫ್ ಯು ಕ್ಯಾನ್ ಸಿ, ಆದರೆ ಬೇರೆಯವರನ್ನು ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ರೀತಿ ತಪ್ಪಿದರೆ ವಾಟ್ಸ್ ಅ ಪಾಯಿಂಟ್ ಇನ್ ಹ್ಯಾವಿಂಗ್ ಅ ವಿಷನ್? ಯು ಹ್ಯಾವ್ ವಿಷನ್, ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಸೈಟ್ ಆಗ. ಸೊ ಬ್ಲೈಂಡ್ನೆಸ್ ಈಸ್ ಜಸ್ಟ್ ಆ್ಯನ್ ಆ್ಯಟಿಟ್ಯೂಡ್, ನಾಟ್ ಅ ಫಿಸಿಕಲ್ ರಿಯಾಲಿಟಿ ನನಗೆ. ಸೊ ನನ್ನ ಪ್ರಕಾರ ಜಸ್ಟ್ ಆ್ಯನ್ ಆ್ಯಟಿಟ್ಯೂಡ್. ಇಫ್ ಯು ಕಾಂಟ್ ಸಿ ಫ್ರಮ್ ಔಟ್ಸೈಡ್, ಯು ಕ್ಯಾನ್ ಸಿ ಫ್ರಮ್ ಇನ್ಸೈಡ್. ಐ ಕ್ಯಾನ್ ಫೀಲ್, ನನಗೆ ಫೀಲ್ ಮಾಡಿ ಐ ಕ್ಯಾನ್ ಮೇಕ್ ಔಟ್. ನೋಡಲಿಕ್ಕೆ ಆಗದಿದೆ, ಐ ಡೋಂಟ್ ಮೈಂಡ್. ಐ ಕ್ಯಾನ್ ಮೇಕ್ ಔಟ್ ಥ್ರೂ ವಾಯ್ಸ್, ಥ್ರೂ ದಿ ಎಕ್ಸ್ಪ್ರೆಷನ್ಸ್ ಇನ್ ದ ವಾಯ್ಸ್, ಹೌ ಪೀಪಲ್ ಆರ್ ರಿಯಾಕ್ಟಿಂಗ್, ಹೌ ದೇ ಫೀಲ್. ಈ ಇನ್ಸಿಡೆಂಟ್ ಆಗುವ ಮೊದಲು ನಿಮ್ಮ ಗುರಿ ಏನಾಗಿತ್ತು? ಡಾಕ್ಟರ್ ಆಗಬೇಕೇಳಿ ಇತ್ತು. ಅಂದರೆ ಈಗ ಹೀಗೆ ನಿಮಗೆ ಆದ್ದರಿಂದ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತಾ ಅಂತ ಹೇಳಿ? ಸಾಧಿಸಲಿಕ್ಕೆ ಈಗ ನಾನು ಬೇರೆ ದಾರಿ ಹುಡುಕಿಕೊಂಡಿದ್ದೇನೆ. ಡಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ, ಡಾಕ್ಟ್ರೇಟ್ ಮಾಡಲಿಕ್ಕೆ ಆಗ್ತದೆ. ಐ ಶೇರ್ ಅ ಸ್ಮಾಲ್ ಸ್ಟೋರಿ. ನಾನು ಹೇಳಿದೆ ಅಲ್ಲ, ನನ್ನ ಕ್ಲಾಸ್ಮೇಟ್ ಒಬ್ಬಳು ಇದ್ದು, ಶಿ ವಾಂಟೆಡ್ ಟು ಬಿಕಮ್ ಆ್ಯನ್ ಏರೋನಾಟಿಕ್ ಇಂಜಿನಿಯರ್. ಆಗ ಇದರ ಆ್ಯಂಬಿಷನ್ ಇದ್ದದ್ದು ಏರೋನಾಟಿಕ್ ಇಂಜಿನಿಯರ್ ಆಗಲಿಕ್ಕಲ್ಲ. ಏನು ಈಗ ನಿನಗೆ ಬೇಸರ ಆಗ್ತಾ ಇಲ್ವಾ ಹೇಳಿ, ಇಟ್ಸ್ ಓಕೆ, ನಿನಗೆ ಸ್ವಲ್ಪ ಡಾಕ್ಟರ್ ಮಾಡಬೇಕು ಹೇಳಿ ಇತ್ತಲ್ಲ, ಈಗ ನಿನಗೆ ಆಗ್ತದಾ, ಇಟ್ಸ್ ಓಕೆ ಹೇಳಿ ಎತ್ಕೊಂಡು ಹೋದ್ಲು. ಆ್ಯಂಡ್ ದೆನ್ 2 years ಆದಮೇಲೆ ಸುಸೈಡ್ ಮಾಡ್ಕೊಂಡು ಸತ್ತೋದ್ಲು. ಮಾರ್ಕ್ಸ್ ಕಮ್ಮಿ ಬಂತು ಹೇಳಿ ಬಿಲ್ಡಿಂಗಿಂದ ಹಾರಿ ಶಿ ಜಸ್ಟ್ ಕಮಿಟೆಡ್ ಸುಸೈಡ್. ಬಟ್ ದೆನ್ ಐ ಥಾಟ್, ಓಕೆ, ಡ್ರೀಮ್ ಫುಲ್ಫಿಲ್ ಆಗಲಿಲ್ಲ, ಮಾರ್ಕ್ಸ್ ಕಮ್ಮಿ ಬಂತು ಹೇಳಿ ಇವಳು ಸುಸೈಡ್ ಮಾಡ್ಕೊಂಡ್ಲಲ್ಲ, ಶಿ ಕುಡ್ ಹ್ಯಾವ್ ಫೌಂಡ್ ಅನ್ ಅದರ್ ವೇ. ಈಗ ಐ ಬಿಗನ್ ಥಿಂಕಿಂಗ್. ಅವ್ಳು ಕ್ವೆಶನ್ ಕೇಳಿದ್ಮೇಲೆ ನಾನು ಥಿಂಕ್ ಮಾಡಿದ್ದು, ಇಟ್ಸ್ ಓಕೆ, ಏನು ಮಾಡೋದು ಹೇಳಿಬಿಟ್ಟಿದ್ದೆ. ಮತ್ತೆ ಐ ಬಿಗನ್ ಥಿಂಕಿಂಗ್, ಏನು ಮಾಡ್ಬೋದು, ಡಾಕ್ಟರ್ MBBS ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಐ ಕ್ಯಾನ್ ಗೆಟ್ ಡಾಕ್ಟರ್ ನೇಮ್
ದ ಟ್ಯಾಗ್ ಪ್ರಿಫಿಕ್ಸ್ ಬಿಫೋರ್ ಮೈ ನೇಮ್ ಬೈ ಡೂಯಿಂಗ್ ಡಾಕ್ಟ್ರೇಟ್ ಹೇಳಿ ನಾನು ಆಗ ಅದನ್ನು ನನಗೆ ಆಗ ಬಂದದ್ದು. ಅಲ್ಲಿವರೆಗೆ ನನಗೆ ಸಹ ಬೇಸರ ಪ್ರಿಕ್ ಆಗ್ತಾಯಿತ್ತು, ಅಯ್ಯೋ ನನಗೆ ಆಗೋದಿಲ್ಲ ಅಲ್ಲ ಡಾಕ್ಟರ್ ಆಗಲಿಕ್ಕೆ, ನನ್ನ ಡ್ರೀಮ್ ಆಗೇ ಉಳ್ದೋಯ್ತಲ್ಲ ಹೇಳಿ. ಈಗ ನಾನು ಅಪ್ಲೈ ಮಾಡಬೇಕು ಇನ್ನು PhDಗೆ. ಐ ಆಮ್ ಜಸ್ಟ್ ರೀಡಿಂಗ್ ಫಾರ್ ದ್ಯಾಟ್ ಬಟ್ ಐ ಹ್ಯಾವಂಟ್ ಅಪ್ಲೈಡ್ ಯೆಟ್. ನಮಸ್ತೆ, ನನ್ನ ಹೆಸರು ಅಕ್ಷಯ. ಸ್ಕೂಲಿಗೆ ಹೋದ್ರಿ, ಅಲ್ಲಿ ನಿಮಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರ? ನೀವು ಹುಷಾರಿಲ್ಲ ಅಂತೇಳಿ ಬಂದರು ಅಂತೇಳಿ ಅಲ್ಲ ಎಕ್ಸ್ಟ್ರಾ ಎಫರ್ಟ್ಸ್ ಏನಾದರೂ ನಿಮ್ಮ ಮೇಲೆ ತೋರಿಸ್ತಿದ್ರಾ? ಮೀನ್ ಪ್ರೈಮರಿಯಲ್ಲಿ ನನಗೆ ಹೈಸ್ಕೂಲಲ್ಲಿ ನನಗೆ ಮ್ಯಾಥ್ಸ್ ಏನು ಬೋರ್ಡ್ ವರ್ಕ್ ಅಲ್ಲ ಅದೆಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಐ ಮೀನ್ ಎಷ್ಟು ಪಾಠ ಕ್ಲಾಸಲ್ಲಿ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟು ಅರ್ಥ ಆಗ್ತಾಯಿತ್ತು, ಬಟ್ ರಿಮೈನಿಂಗ್ ಗ್ಯಾಪ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ನನ್ನ ಮ್ಯಾಥ್ಸ್ ಟೀಚರ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾಯಿದ್ರು. ಅವರು ಫ್ರೀ ಇದ್ದಾಗ ನನಗೆ ಗೇಮ್ಸ್ ಪೀರಿಯಡ್ ಇದ್ದಾಗ ನನಗೆ ಕರೆದು ಎಡಿಷ್ನಲ್ ಆಗಿ ಎಕ್ಸ್ಪ್ಲೇನ್ ಜೊಮೆಟ್ರಿ ಎಲ್ಲ ಫಾರ್ಮುಲಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬೇಸಿಕ್, ನನಗೆ ಜಸ್ಟ್ ಬೇಸಿಕ್ ಮ್ಯಾಥ್ಸ್ ಬರೋದು ಅಷ್ಟೇ. ಸೊ ಆ ಬೇಸಿಕ್ ಮ್ಯಾಥ್ಸನ್ನು ಸ್ವಲ್ಪ ಹೇಗೆ ಸಾಲ್ವ್ ಡೇ ಟು ಡೇ ಲೈಫಿಗೆ ಬೇಕಾಗುವಷ್ಟು ಮ್ಯಾಥ್ಸನ್ನು ಎಫರ್ಟ್ ಹಾಕಿ ಶಿ ಜಸ್ಟ್ ಮೇಡ್ ಇಟ್ ಆ್ಯನ್ ಎಫರ್ಟ್ ಟು ಟೀಚ್ ಮೀ ದ್ಯಾಟ್ ಥಿಂಗ್ ಓರಲಿ. ಥ್ಯಾಂಕ್ ಯು. ವೆಲ್ಕಮ್. Good afternoon, ma'am. And I must say, I had highly supportive teachers in school and ಕಾಲೇಜಲ್ಲಿ ಸಹ ನನ್ನ ಪ್ರೊಫೆಸರ್ಸ್ ನನಗೆ ರೆಕಾರ್ಡ್ ಮಾಡಿ ಕೊಡ್ತಾಯಿದ್ರು. ಒಂದು ಪ್ರೊಫೆಸರ್ ಮನೆಗೆ ಬಂದು ರೆಕಾರ್ಡ್ ಮಾಡಿ ಕೊಡ್ತಾಯಿದ್ರು ನನಗೆ. ಅಷ್ಟು ಸಪೋರ್ಟಿವ್ ಆಗಿದ್ದು. ಗುಡ್ ಆಫ್ಟರ್ನೂನ್. ವೇರ್ ಆರ್ ಯು? My question is, how can we overcome the exam fear? ಎಕ್ಸಾಮ್ ಫಿಯರಾ ಓವರ್ಕಮ್ ಮಾಡೋದು? ಓಕೆ, ಜಸ್ಟ್ ವಿಜುವಲೈಸ್ ಯುವರ್ ಸೆಲ್ಫ್. ಓಕೆ, ನಿಮಗೆ ಎಕ್ಸಾಮ್ ಫಿಯರ್ ಇರೋದು ಯಾಕೆ ಫಸ್ಟ್ ಥಿಂಕ್ ಮಾಡು. ಈಸ್ ಇಟ್ ಬಿಕಾಸ್ ಆಫ್ ಮಾರ್ಕ್ಸ್? ಈಸ್ ಇಟ್ ಬಿಕಾಸ್ ಯು ಫೊಗೆಟ್ ಥಿಂಗ್ಸ್? ಈಸ್ ಇಟ್ ಬಿಕಾಸ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯುವರ್ ಫಿಯರ್? ಅದನ್ನು ನೀವು ಥಿಂಕ್ ಮಾಡಲಿಕ್ಕೆ ಯು ಹ್ಯಾವ್ ಟು ಥಿಂಕ್ ವಾಟ್ ಈಸ್ ಯುವರ್ ಫಿಯರ್. ಮತ್ತು ಒಂದು ಟೆಕ್ನಿಕ್ ಉಂಟು, ವಿಜುವಲೈಸ್ ಯುವರ್ ಸೆಲ್ಫ್. ಫಸ್ಟಿಗೆ ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡಿ. ಇಫ್ ಇಟ್ ಈಸ್ ಮಾರ್ಕ್ಸ್ ಯು ಜಸ್ಟ್ ವಿಜುವಲೈಸ್. ನಿಮ್ಮ ರಿಜಿಸ್ಟರ್ ನಂಬರ್ ಉಂಟು, ಹೆಸರು ಉಂಟು, ಅದರ ಮುಂದೆ 95%. ವಾವ್, ವಿಜುವಲೈಸ್. ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು ಮುಂದೆ ಮಾರ್ಕ್ಸ್ 95%. ಇಫ್ ಇಟ್ ಈಸ್ ಮೆಮೊರಿ ಫಿಯರ್, ಮರೆತು ಹೋಗ್ತದೆ, ನೆನಪಿರೋದಿಲ್ಲ, ಅದು ಫಿಯರ್ ಆದರೆ visualize yourself in the exam hall. You are reading the question paper and there's a big smile on your face. Try this out. Thank you, ma'am. Welcome. Thank you. Success is not just about what you accomplish in your life. It is about what you inspire others to do. Thank you so much, madam, for inspiring us. ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆ ಮೂಲಕ ವಂದಿಸಬೇಕು. ಜೋರಾದ ಚಪ್ಪಾಳೆ. ಸಾಧನೆಗೆ ಅಡ್ಡಿಯಾಗುವಂಥದ್ದು ಯಾವುದೂ ಇಲ್ವಾ? ಸಾಧಿಸುವ ಛಲವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಸಾಧಿಸಿ ತೋರಿಸಿದ ನಮ್ಮ ಹೆಮ್ಮೆಯ ಉಡುಪಿಯ ರಮ್ಯಾ ಐತಾಳ್ ಇವರು ನಮಗೆಲ್ಲರಿಗೂ ಮಾದರಿ, ನಮಗೆಲ್ಲರಿಗೂ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮನದಾಳದ ಕೃತಜ್ಞತೆಗಳು ನಿಮಗೆ. ಈಗ ಖುಷಿಯಾಗಿ ಕ್ಲಾಪ್ ಮಾಡಿ, ವಿಸಿಲ್ ಮಾಡಿ, ಖುಷಿ ಪಟ್ರಲ್ಲ. ಐ ವಿಲ್ ಬಿ ಹ್ಯಾಪಿ ವೆನ್ ಯು ಬಿಕಮ್ ಆ್ಯನ್ ಅಚೀವರ್. ನಿಮ್ಮ ಲೈಫಿನ ಫಿಯರ್ಸನ್ನು ನೀವು ಓವರ್ಕಮ್ ಮಾಡಿ ಇಲ್ಲಿ ಅಟೆಂಡ್ ಮಾಡಿದ ಟಾಕ್ ನಿಮಗೆ ಹೆಲ್ಪ್ ಆದರೆ ಇನ್ ಒನ್ ವೇ ಆರ್ ದಿ ಅದರ್, ದಟ್ ವಿಲ್ ಬಿ ಅ ರಿಯಲ್ ಅಚೀವ್ಮೆಂಟ್ ಫಾರ್ ಮೀ. ಖಂಡಿತ ಖಂಡಿತ ಮೇಡಮ್, ನಿಮ್ಮ ಮಾತುಗಳು ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯಾಗಿದೆ ಅಂತ ಅಂದ್ಕೊಳ್ತಾ, ಇಂದಿನ ಈ ಕಾರ್ಯಕ್ರಮದ ನೆನಪು ಸದಾ ನಿಮ್ಮ ಮನಸ್ಸಿನಲ್ಲಿ ಇರಲಿ ಎಂಬ ಆಶಯದೊಂದಿಗೆ ಇದೀಗ ಒಂದು ಕಿರುಕಾಣಿಕೆ ನಮ್ಮ ಆಕಾಂಕ್ಷ ತಂಡದ ವತಿಯಿಂದ ಇದನ್ನು ನೀಡಬೇಕು ಅಂತ ಹೇಳಿ ಆಕಾಂಕ್ಷ ತಂಡದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರತಕ್ಕಂಥ ಶ್ರೀ ಶಿಷ್ಯ ಭಟ್ ಇವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. Someone had asked me to sing. Shall I sing a chorus? ಒಂದು ಚಿಕ್ಕ ಪ್ಯಾರಾ ಹೇಳಿಬಿಡ್ತಾನೆ. ದಿಲ್ ಹೇ ಛೋಟಾ ಸಾ ಛೋಟಿ ಸಿ ಆಶಾ मस्ती भरे मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा. Thank you. ಒಂದು ಕಿರುಕಾಣಿಕೆ ನಮ್ಮೆಲ್ಲರ ವತಿಯಿಂದ
ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸೋ ಮಚ್.